ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ಶರಣಾರ್ಥಿಗಳು. ಇಂದಿನ ಶ್ರಾವಣ ಮಾಸದ ಶರಣಯಾನ ಅಂತಾರಾಷ್ಟ್ರೀಯ ಸರ್ಟಿಫಿಕೇಟ್ ಕೋರ್ಸ್ ಹಾಗೂ ಜಗದಗಲ ಮಂಟಪ ಜ್ಞಾನ ದಾಸೋಹ ಆನ್ಲೈನ್ ವಿಚಾರ ಮಂಥನ 816ನೇ ಸಂಚಿಕೆಗೆ ಆಗಮಿಸಿರುವ ತಮ್ಮೆಲ್ಲ ಪೂಜ್ಯರಿಗೂ, ವಿದ್ವಾಂಸರಿಗೂ, ಅಧ್ಯಾಪಕರಿಗೂ ಮತ್ತು ಆಸಕ್ತ ಶರಣೆಯರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಜ್ಞಾನ ದಾಸೋಹವನ್ನು ಜಂಟಿಯಾಗಿ ಆಯೋಜಿಸುತ್ತಿರುವ ಸಂಸ್ಥೆಗಳಾದ RBNMS ಪ್ರಥಮ ದರ್ಜೆ ಕಾಲೇಜ್ ಬೆಂಗಳೂರು, ಬಸವೇಶ್ವರ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ರಾಜಾಜಿನಗರ ಬೆಂಗಳೂರು, ಬಸವ ಬಳಗ ಮಸ್ಕಟ್, ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡಿ ಚಿಕ್ಕಬಳ್ಳಾಪುರ, ಸಿದ್ಧಮಂಗಳ ಸೇವಾ ಕೇಂದ್ರ ಬೆಂಗಳೂರು, ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು, ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು 7 ಸಂಸ್ಥೆಗಳ ಆಡಳಿತ ಮಂಡಳಿಗೂ ಕಾರ್ಯಕ್ರಮದ ಸಂಯೋಜಕರಿಗೂ ಗೌರವಪೂರ್ವಕ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಹಾಗೆಯೇ ಸತತವಾಗಿ 9ನೇ ವರ್ಷದಿಂದ ಕಾರ್ಯಕ್ರಮವಾದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ ಮೇಡಮ್ ಅವರಿಗೂ ಹಾಗೂ ಕಾರ್ಯಕ್ರಮದ ಯಶಸ್ವಿಗೆ ನಿರಂತರವಾಗಿ ಬೆಂಬಲವನ್ನ ನೀಡುತ್ತಾ ಬಂದಿರುವ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅವರಿಗೂ ಆದರದ ಸ್ವಾಗತವನ್ನ ಕೋರುತ್ತೇನೆ. ಅಂತೆಯೇ ಪ್ರತಿದಿನ ತಪ್ಪದೆ ಶರಣಯಾನದಲ್ಲಿ ಭಾಗವಹಿಸಿ ಜ್ಞಾನ ದಾಸೋಹವನ್ನು ಅರ್ಥಪೂರ್ಣಗೊಳಿಸುತ್ತಿರುವ ಎಲ್ಲಾ ಸಂಪನ್ಮೂಲ ವ್ಯಕ್ತಿಗಳು, ಹಿರಿಯರು, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಹಾಗೂ ಶರಣ ಬಂಧುಗಳಿಗೂ ಆದರದ ಸ್ವಾಗತವನ್ನ ಬಯಸುತ್ತಾ, ಇಂದಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅಕ್ಕನ ವಚನಗಳಲ್ಲಿ ಸತಿಪತಿ ಭಾವ ಎಂಬ ಶೀರ್ಷಿಕೆಯ ಬಗ್ಗೆ ಮಾತನಾಡಲಿದ್ದಾರೆ. ಡಾಕ್ಟರ್ ಸುಜಾತಾ ಕೊಂಬಳಿ ಮೇಡಮ್ ಅವರು ಸಹ ಪ್ರಾಧ್ಯಾಪಕರು, ಕನ್ನಡ ವಿಭಾಗದವರು, JSS ಕಾಲೇಜು ಧಾರವಾಡ. ಮೇಡಮ್ ಅವರು ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವಿಮರ್ಶೆ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ಹಾಗೂ ಅಧ್ಯಯನ ಹೊಂದಿರುವ ಶಿಕ್ಷಣ ತಜ್ಞರಾಗಿದ್ದಾರೆ. 2004ರಿಂದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ವಿದ್ಯಾರ್ಥಿಗಳಿಗೆ ಸಾಹಿತ್ಯ, ಸತ್ಯ ಭಾಷೆ, ಪ್ರೌಢಿಮ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ಬೆಳೆಸುವಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಶೈಕ್ಷಣಿಕ ಸಾಧನೆಗಳನ್ನು ಕಾಣುವುದಾದರೆ ಕನ್ನಡ ಸಾಹಿತ್ಯ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿ, ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಸಂಶೋಧನಾ ಪ್ರಬಂಧಗಳ ಮಂಡನೆ, ವಿವಿಧ ಸಾಹಿತ್ಯ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಜೊತೆಗೆ ಮಹಿಳಾ ಅಧ್ಯಯನ, ಕನ್ನಡ ವಿಮರ್ಶೆ, ಆಧುನಿಕ ಕನ್ನಡ ಸಾಹಿತ್ಯ ಹಾಗೂ ಜನಪದ ಅಧ್ಯಯನ ಕ್ಷೇತ್ರಗಳಲ್ಲಿ ಸಂಶೋಧನೆ, ಹಲವಾರು ಲೇಖನಗಳು ಹಾಗೂ ಸಂಶೋಧನಾ ಬರಹಗಳನ್ನು ಸಹ ಪ್ರಕಟಿಸಿದ್ದಾರೆ. ಜೊತೆಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸೇವೆಯಲ್ಲಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ, ಸಾಹಿತ್ಯ ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಹಾಗೂ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ನಮ್ಮ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಸುಜಾತಾ ಕೊಂಬಳಿ ಮೇಡಮ್ ಅವರಿಗೆ ಆದರದ ಸ್ವಾಗತವನ್ನ ನಮ್ಮೆಲ್ಲ ಶರಣ ಬಂಧುಗಳ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರುತ್ತಾ ಅವರಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮೇಡಮ್, ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಧನ್ಯವಾದಗಳು. ಎಸ್ ಮ್ಯಾಮ್. ತುಂಬಾ ಖುಷಿ ಆಯ್ತು ಶಬಾನ ಅವರೇ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ. ಮತ್ತೆ ಕಮ್ಮರ್ ಸರ್ ಅಂತೂ ಯಾವಾಗ್ಲೂ ಆತ್ಮೀಯರು. ಹಲವಾರು ವಿಚಾರ ಸಂಕಿರಣಗಳ ಅವರದ್ದು ರೆಕಾರ್ಡಿಂಗ್ಸ್ ನಾನು ನೋಡಿದ್ದೇನೆ. ಇವತ್ತು ಏನಾಗ್ತಾ ಇದೆ ಅಂದ್ರೆ ಆರ್ಗನೈಸಿಂಗ್ ಕೆಪಾಸಿಟಿ ತುಂಬಾ ಕಡಿಮೆ ಆಗ್ತಾ ಇದೆ, ಸಂಘಟನಾ ಶಕ್ತಿ ಕ್ಷೀಣಿಸ್ತಾ ಇದೆ. ಇಂಥ ದಿನಮಾನಗಳಲ್ಲಿ ನಮ್ಮೆಲ್ಲರನ್ನ ಅದೃಶ್ಯ ಮಾಧ್ಯಮದ ಮೂಲಕ ಒಟ್ಟುಗೂಡಿಸ್ತಾ ಇದ್ದಾರೆ. ಎಲ್ಲೋ ಜಗತ್ತಿನ ಎಲ್ಲ ಕಡೆಯಿಂದಲೂ ಇದಕ್ಕೆ ನಾವು ಸೇರಬಹುದಾಗಿದೆ. ಖುಷಿ ಅನ್ನಿಸ್ತಾ ಇದೆ. ಅಂದ್ರೆ ಸಾಹಿತ್ಯದ ಒಲವು ಹೀಗೂ ಮಾಡಬಹುದು, ಸಾಹಿತ್ಯವನ್ನ ಹೀಗೂ ಪ್ರಚಾರ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದೆ ಈ ಪ್ಲಾಟ್ಫಾರ್ಮ್. ಇಲ್ಲಿ ನಾನು ನನ್ನ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ ಬಯಸ್ತೇನೆ. ಇಲ್ಲಿ ನಾನು ನಿಮ್ಮ ಆರಂಭದಲ್ಲಿ ನಿಮ್ಮ ಪ್ರಸ್ತಾವನೆಯಲ್ಲಿ ಕೇಳಿದೆ 7 ಸಂಸ್ಥೆಗಳು ಇಲ್ಲಿ ಸೇರಿದ್ದಾವೆ ಅಂತ.
ಆ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕಾರಿಣಿ ಮಂಡಳಿಯವರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ವಚನ ಸಾಹಿತ್ಯ ನಿಜಕ್ಕೂ ಇದು ಜಾಗತಿಕ ಸಾಹಿತ್ಯ. ಉಪಾಧ್ಯಾಯವರು ಹೇಳುವಂತೆ ಜಗತ್ತಿನಲ್ಲಿರುವುದೆಲ್ಲ ವಚನದಲ್ಲಿದೆ, ವಚನದಲ್ಲಿರುವುದೆಲ್ಲ ಜಗತ್ತಿನಲ್ಲಿ ಇದೆಯೇ ಅನ್ನುವಂತ ಪ್ರಶ್ನೆ ಇಲ್ಲಿ ಮತ್ತೊಮ್ಮೆ ನಾವು ಮಾಡ್ಕೊಂಡಾಗ ಖಂಡಿತ ಇಲ್ಲ ಅಂತ ಹೇಳ್ಬೋದು. ಭಾಗಶಃ ಇರ್ಬೋದು, ಆದ್ರೆ ಪರಿಪೂರ್ಣವಾಗಿ ಅಲ್ಲ ಅಂತ 12ನೇ ಶತಮಾನದಲ್ಲಿ ನಡೆದಂತ ಒಂದು ಸಾಮಾಜಿಕ ಕ್ರಾಂತಿ ಆಗಿರ್ಬೋದು, ಸಾಹಿತ್ಯಿಕ ಕ್ರಾಂತಿ ಆಗಿರ್ಬೋದು, ವೈಚಾರಿಕತೆ ಆಗಿರ್ಬೋದು, ಜಗತ್ತಿನ ಯಾವುದೇ ಸಾಹಿತ್ಯಗಳನ್ನ ನೋಡಿದಾಗ ಇಷ್ಟು ಸುಲಭವಾಗಿ ಸುಲಿದ ಬಾಳೆಹಣ್ಣಿನಂತೆ ಕೊಟ್ಟಂತ ಒಂದು ರಾಜ್ಯ ಅಂತಂದ್ರೆ ಅದು ಕರ್ನಾಟಕ. ಅದು ಕೂಡ 12ನೇ ಶತಮಾನದಲ್ಲಿ ಮಾತ್ರ ನಾವು ಕಾಣಬಹುದಾಗಿದೆ. ಅದರಲ್ಲೂ ಕೂಡ ಬಸವಾದಿ ಶರಣರಲ್ಲಿ ಅಕ್ಕ ಅಗ್ರಗಣ್ಯೆ ಅಂತ ಹೇಳ್ಬೋದು. ಎಲ್ಲರಿಂದ ವಿಶಿಷ್ಟವಾಗಿ ನಿಲ್ಲುವಂತ ವ್ಯಕ್ತಿತ್ವ. ಹಾಗಿದ್ರೆ ಇಂಥ ವ್ಯಕ್ತಿತ್ವ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಆಗಿ ಹೋಗಿಲ್ವಾ ಅನ್ನುವ ಪ್ರಶ್ನೆ ಬಂದಾಗ ಆಗಿದ್ದಾರೆ ನಿಜ. ಆದ್ರೆ ಅಕ್ಕನಂತೆ ವೀರ ವಿರಾಗಿಣಿಯಾದವರು ಯಾರು ಇಲ್ಲ. ಆದ್ರೆ ಸಾತ್ವಿಕವಾಗಿಯೋ ಅಥವಾ ಸಂಪೂರ್ಣವಾಗಿ ಶರಣಾಗತಿ ಈ ದೇವರಿಗೆ ತನ್ನನ್ನ ತಾನು ಅರ್ಪಿಸಿಕೊಂಡವ್ರು ಇರ್ಬೋದು. ಆದ್ರೆ ಸಾಮಾಜಿಕ ದೃಷ್ಟಿಯಿಂದಲೂ ಕೂಡ ಸಮಾಜವನ್ನ ಒಂದು ಕಡೆ ಎದುರಿಸುತ್ತಾ ಒಂದು ಕಡೆ ಆಧ್ಯಾತ್ಮದಲ್ಲಿ ಮುಂದುವರಿಯುವುದಿದೆಲ್ಲ ಅದು ಒಂದು ಸವಾಲೇ ಸರಿ. ದೇವರನ್ನೇ ತನ್ನ ಪತಿಯಾಗಿ ಮಾಡಿಕೊಳ್ಳುವುದು ಅಂತಂದ್ರೆ ಅದೊಂದು ಮಾನಸಿಕ ಅವಸ್ಥೆನ ಅನ್ಸುತ್ತೆ ಒಮ್ಮೊಮ್ಮೆ. ಮಾನಸಿಕ ಅವಸ್ಥೆ ಏನೋ, ಅದು ಭ್ರಮೆ ಏನೋ, ಇಲ್ಯೂಷನ್ ಏನೋ ಅಂತ ಅನಿಸ್ಬೋದು. ಆದ್ರೆ ಇದು ಭಕ್ತಿಯ ಪರಾಕಾಷ್ಠೆ ಅನ್ನುವುದನ್ನ ನಾವು ಮರೆಯುವಂತಿಲ್ಲ. ನಮಗೆಲ್ಲ ಗೊತ್ತೇ ಇದೆ ಅಕ್ಕನ ವಿಚಾರಗಳು. ಅಕ್ಕ ಹುಟ್ಟಿದ್ದು ಶರಣ ದಂಪತಿಗಳಿಗೆ, ಶಿವಭಕ್ತ ದಂಪತಿಗಳಿಗೆ ಉಡುತಡಿಯಲ್ಲಿ. ಇದೆಲ್ಲ ವಿಚಾರಗಳು ಗೊತ್ತಿದೆ. ಆ ವೈಯಕ್ತಿಕ ವಿವರಗಳನ್ನ ಬದಿಗಿಟ್ಟು ನೋಡಿದಾಗ್ಲೂ ಕೂಡ ಅಕ್ಕ ಒಂದು ಸೋಜಿಗ ಅನ್ಸೋದಂತೂ ಖಂಡಿತ. ಅದಕ್ಕೆ ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿಯಕ್ಕಗಳ 1 ವಚನ ನಿರ್ವಚನ ಅಂತ ಹೇಳ್ತಾರೆ. ಅಂದ್ರೆ ಈ ನಿರ್ವಚನ ದೃಷ್ಟಿಯಿಂದ ವಚನಗಳಿಗೆ ಬೆಲೆ ಕಟ್ಟುವುದಾದ್ರೆ ವರಿಷ್ಠ ಅತ್ಯಂತ ಮೌಲ್ಯವಿರುವುದು, ಅತ್ಯಂತ ಬೆಲೆ ಕಟ್ಟಲಾಗದಂಥದ್ದು ಅಕ್ಕನ ವಚನವೇ ಅನ್ನುವುದನ್ನ ಜ್ಞಾನಿ ವಚನಕಾರ ಸಿದ್ದರಾಮರು ಹೇಳುವಂತ ವಚನ ನಿಜವಾಗ್ಲೂ ಕೂಡ ಅದ್ಭುತವಾಗಿದೆ. ಹೀಗಾಗಿ ಇಲ್ಲಿ ಅಕ್ಕನ ವಚನಗಳಲ್ಲಿ ಸತಿಪತಿ ಭಾವ ಇದನ್ನ ನಾವು ನೋಡೋದಾದ್ರೆ ಎಲ್ ಬಸವರಾಜು ಅವರು ಹೇಳುವಂತೆ ಉಡುತಡಿಯಲ್ಲಿ ಉದ್ಭವಿಸಿ ಕಲ್ಯಾಣದಲ್ಲಿ ಕವಲೊಡೆದು ಕನ್ನಡ ನಾಡಿನ ಹೊಲಮೇರೆಯನ್ನೆಲ್ಲ ಕ್ಷಣಾರ್ಧದಲ್ಲಿ ಪಳಚ್ಚನೆ ಪ್ರಜ್ವಲಿಸುವಂತೆ ಮಾಡಿ ಶ್ರೀಶೈಲದ ಕದಳಿಯಲ್ಲಿ ಕಣ್ಮರೆಯಾದ ದಿವ್ಯ ಚೇತನ ಅಕ್ಕನ ಒಂದು ದಿವ್ಯ ಆತ್ಮಕ್ಕೆ ಅಣೆಮಣಿಯುತ್ತಾ ಆ ಒಂದು ವಿಷಯಕ್ಕೆ ಬರುವುದಾದ್ರೆ, ಆರಂಭದಲ್ಲಿಯೇ ಆಕೆ ಬಾಲ್ಯದಲ್ಲಿಯೇ ಲಿಂಗದೇವರು ಏನು ದೀಕ್ಷೆ ಕೊಟ್ರಲ್ಲ, ಗುರುವಿನಿಂದಲೇ ಬೀಜಾಂಕುರವಾಯ್ತೇನೋ ಅವಳಿಗೆ ಚನ್ನಮಲ್ಲಿಕಾರ್ಜುನಲ್ಲಿ ಪ್ರೀತಿ ಅನ್ನೋದಕ್ಕೆ 2 ಮಾತಿಲ್ಲ. ಆ ಲಿಂಗದೇವರು ಆಕೆಗೆ ಚನ್ನಮಲ್ಲಿಕಾರ್ಜುನನ ಪರಿಚಯ ನೀಡದೆ ಹೋಗಿದ್ರೆ ಅಕ್ಕ ಬಹುಶಃ ಎಲ್ಲ ಶರಣರಂತೆಯೇ ಗೃಹಸ್ಥಳಾಗಿರ್ತಿದ್ಲ ಅನ್ನುವ ಪ್ರಶ್ನೆ ಬರುತ್ತೆ. ಆದ್ರೆ ನಮ್ಮೆದುರು ಯಾವತ್ತೂ 2 ದಾರಿಗಳಿರುವಂತೆ ಆಕೆ ಆಯ್ದುಕೊಂಡ ಮಾರ್ಗ ಅದು ದೈವೇಚ್ಛ ಆಗಿರ್ಬೋದು. ಈ ಒಂದು ಯೂನಿವರ್ಸ್ ಒಂದು ಏನಾದ್ರೂ ಇಚ್ಛಿಸಿದ್ರೆ ಅದು ತನ್ನ ವ್ಯಕ್ತಿಗಳ ಮೂಲಕ ಈಡೇರಿಸ್ಕೊಳ್ಳುತ್ತಂತೆ. ಹಾಗೆ ಈ ಬ್ರಹ್ಮಾಂಡವೇ ಬಯಸಿ ಆಕೆಯನ್ನ ಕಳಿಸಿತ್ತೇನೋ ಅನ್ನುವಂತೆ ಅನ್ಸುತ್ತೆ. ಹೋದ್ರು ಕೂಡ ಇದು ನಿಜವಾಗ್ಲೂ ಕೂಡ ವಾಸ್ತವ ಅನ್ನೋದನ್ನ ಮರೆಯಲಿಕ್ಕೆ ಆಗುವುದಿಲ್ಲ. ಶರಣಸತಿ ಲಿಂಗಪತಿ ವಚನಗಳ ಈ ಒಂದು ವಚನಗಳಲ್ಲಿಯೇ ಈ ಶರಣಸತಿ ಲಿಂಗಪತಿ ಭಾವವನ್ನ ನಾವು ವಿಸ್ತರಿಸ್ತಾ ಹೋಗ್ಬಹುದು. ಹೀಗಾಗಿ ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ. ಬಹುಶಃ ಚಿಕ್ಕ ಮಕ್ಳಿರುವಾಗ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅದ್ರಲ್ಲೂ ಕೂಡ ಹುಡುಗಿಯರು ಬೊಂಬೆಗಳನ್ನ ಇಟ್ಕೊಂಡು ಮನೆ ಈ ಆಟಿಕೆ ಸಾಮಾನುಗಳನ್ನ ಇಟ್ಕೊಂಡು ಪಾತ್ರೆ ಪಗಡೆಗಳನ್ನು ಚಿಕ್ಕ ಚಿಕ್ಕ ಪಾತ್ರೆ ಪಗಡೆಗಳನ್ನ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ. ಆವಾಗ್ಲೇ ಅವರಿಗೆ ಆ ಒಂದು ಕುಟುಂಬದ ಕಲ್ಪನೆ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ. ಅವರಿಗೆ ಅದ್ರ
ಬಗ್ಗೆ ಒಂದು ಪರಿಚಯ ಆಗಿರುತ್ತೆ, ಅಥವಾ ಅದ್ರ ಬಗ್ಗೆ ಒಂದು ಒಲವನ್ನ ವ್ಯಕ್ತಪಡಿಸ್ತಾರೆ ಚಿಕ್ಕಂದಲ್ಲಿ. ಯಾಕಂದ್ರೆ ಮನೆಯಲ್ಲಿ ನೋಡಿ ನೋಡಿ ಆ ವಾತಾವರಣದಲ್ಲೇ ಬೆಳೆದಿದ್ರಿಂದ ಅವರು ಕೂಡ ಈ ಅಪ್ಪ ಅಮ್ಮನ ಒಂದು ಬಯಕೆ, ಅಥವಾ ಈ ಮಕ್ಕಳ ಒಂದು ಬಯಕೆ, ಆಮೇಲೆ ಅಡಿಗೆ ಮಾಡುವ ಒಂದು ಬಯಕೆ, ಇದೆಲ್ಲ ಮಕ್ಕಳಲ್ಲಿ ಸೈಕಾಲಜಿ ಪ್ರಕಾರ, ಚೈಲ್ಡ್ ಸೈಕಾಲಜಿ ಪ್ರಕಾರ ಆರಂಭದಲ್ಲಿಯೇ ಬಂದಿರುತ್ತೆ. ಆದ್ರೆ ಬೆಳಿತಾ ಬೆಳಿತಾ ಅವರು ವಾತಾವರಣದಲ್ಲಿ ಹೇಗೆ ಅವರು ಮಿಂಗಲ್ ಆಗ್ತಾ ಹೋಗ್ತಾರೆ, ಹಾಗೆ ಸ್ವಲ್ಪ ಬದಲಾಗುತ್ತಾ ಹೋಗುತ್ತೆ. ಆದ್ರೆ ಅಕ್ಕನ ವಿಷಯದಲ್ಲಿ ಗುರು ಯಾವತ್ತು ಆಕೆಗೆ, ಲಿಂಗದೇವರು ಯಾವತ್ತು ಆಕೆಗೆ ದೀಕ್ಷೆಯನ್ನ ನೀಡಿದ್ರು, ಶಿವ ದೀಕ್ಷೆಯನ್ನ ನೀಡಿದ್ರು, ಅಂದಿನಿಂದಲೇ ಆಕೆಯಲ್ಲಿ ಬೆಳೆದದ್ದು ಒಂದೇ ಕನಸು, ಬೆಳೆದದ್ದು ಒಂದೇ ಗುರಿ. ಯಾವುದಂದ್ರೆ ಚನ್ನಮಲ್ಲಿಕಾರ್ಜುನನನ್ನ ಸೇರುವ ಗುರಿ. ಶರಣಸತಿ ಲಿಂಗಪತಿ ಈ ಪರಿಕಲ್ಪನೆಯನ್ನ ಕೊಟ್ಟವರು ಬಸವಾದಿ ಶರಣರಾದ್ರೂ ಕೂಡ ಅದಕ್ಕೆ ಒಂದು ವಿಶೇಷತೆಯನ್ನ ತಂದು ಕೊಟ್ಟವಳು ಅಕ್ಕನೇ. ಅಕ್ಕ ಅದಕ್ಕೆ ಭಿನ್ನವಾದ ನ್ಯಾಯವನ್ನ ಸಲ್ಲಿಸಿದವಳು. ಅಂದ್ರೆ ಆ ಮಾರ್ಗದಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಹೋಗ್ಲೂ ಕೂಡ್ದು. ಯಾಕೆಂದ್ರೆ ಸಮಾಜದ ದೃಷ್ಟಿಯಿಂದ ಸಮಾಜ ಬೆಳಿಬೇಕು ಅಂತಂದ್ರೆ ಎಲ್ಲರೂ ವಿರಕ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆಕೆ ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ ಅಂತೇಳಿ ಬಾಲ್ಯದಿಂದಲೂ ತನ್ನ ತನುಮನವನ್ನ ಅಳೆದು ಶರಣಸತಿ ಲಿಂಗಪತಿ ಭಾವವನ್ನ ತಳೆದು ಪತಿಯಾದ ಚನ್ನಮಲ್ಲಿಕಾರ್ಜುನನನ್ನ ಕಾತರದಿಂದ ಅವನನ್ನ ಹಂಬಲಿಸುತ್ತಾ ಹುಡುಕುವ ಪರಿ ಇದೆಲ್ಲ ಅವನಲ್ಲೇ ಐಕ್ಯವಾಗುವ ತೀವ್ರ ಬಯಕೆಯೊಂದಿಗೆ ತನ್ನ ಆತ್ಮ ಸಾಧನೆಯಲ್ಲಿ ತೊಡಗುವುದು ನಿಜಕ್ಕೂ ಕೂಡ ರೋಚಕ ಅನ್ಸುತ್ತೆ. ವಿಚಾರ ಮಾಡಿ, ಶ್ರೀಶೈಲ, ಎಲ್ಲಿಯ ಉಡುತಡಿ, ಕಲ್ಯಾಣ, ಇವುಗಳನ್ನೆಲ್ಲ ಅಕ್ಕ ಹೇಗೆ ಕ್ರಮಿಸಿರ್ಬೋದು? ಆ ಹಾದಿಯನ್ನ ಹೇಗಿದ್ದಿರ್ಬೇಕು ಅಂದಿನ ಸಮಾಜ, ಆಕೆಯ ಮಾನಸಿಕ ಅವಸ್ಥೆ ಹೇಗಿರ್ಬೇಕು, ಆಕೆಯ ಭಾವನಿರ್ಭರತೆ, ಆಮೇಲೆ ಒಂದು ಅತ್ಯಂತ ಸಶಕ್ತವಾದ ಮನಸ್ಸು, ಆಕೆ ಅದನ್ನ ಹೇಗೆ ಟ್ರೈನ್ ಮಾಡಿರ್ಬೇಕು ತನ್ನ ಮನಸ್ಸನ್ನ ಅನ್ನುವುದೇ ಒಂದು ಸೋಜಿಗ ಅನ್ನಿಸ್ತಾ ಇದೆ. ಇವತ್ತು ನಾವು ಹೆಣ್ಣು ಮಕ್ಕಳನ್ನ ಬೆಳೆಸುವಾಗ್ಲೂ ಕೂಡ, ಅವರಿಗೆ ಎಚ್ಚರಿಕೆಯನ್ನ ಕೊಡುವಾಗ್ಲೂ ಕೂಡ ನಾವು ಹೆದರ್ತೇವೆ, ಒಬ್ರನ್ನೇ ಕಳಿಸ್ಲಿಕ್ಕೆ ಹೆದರ್ತೇವೆ. ಆ ತಂದೆ ತಾಯಿಗಳ ಆಕೆಯನ್ನ ಹೇಗೆ ಬಿಟ್ಟಿರ್ಬೇಕು, ಅಂದಿನ ಸಮಾಜ ಆಕೆಯನ್ನ ಹೇಗೆ ನೋಡಿರ್ಬೇಕು ಅನ್ನುವ ನೂರಾರು ಪ್ರಶ್ನೆಗಳು ಬಂದಾಗ್ಲೂ ಕೂಡ ಆಕೆಯ ವಚನಗಳು ನಮಗೆ ಉತ್ತರ ನೀಡ್ತಾ ಹೋಗುತ್ತೆ. ಅಚಲವಾದ ಆ ಮಲ್ಲಿಕಾರ್ಜುನನಲ್ಲಿನ ಪ್ರೇಮ ಆಕೆಯನ್ನ ಅಲ್ಲಿವರೆಗೆ ಕೊಂಡೊಯ್ಯುವಂತೆ ಮಾಡ್ತು. ಇವಾಗ ಥಿಕ್ ಫಾರೆಸ್ಟ್, ನಲ್ಲಮಲ್ಲ ಫಾರೆಸ್ಟ್ ಅಂತ ನಾವು ಕೇಳಿದೀವಿ. ಆ ನಲ್ಲಮಲ್ಲ ಫಾರೆಸ್ಟ್ ತುಂಬಾ ದಟ್ಟವಾದಂತ ಆ ಅರಣ್ಯದಲ್ಲಿ ಆಕೆ ಒಬ್ಬಳೆ ಹೋಗಿದ್ದಾಳೆ. ಒಬ್ಬಳೆ ಆ ಚನ್ನಮಲ್ಲಿಕಾರ್ಜುನನನ್ನ ಕೂಡೋದಕ್ಕೆ ಎಷ್ಟು ತೀವ್ರವಾಗಿರ್ಬೇಕು ಆಕೆಯಲ್ಲಿನ ಆ ಒಂದು ಭಾವ ಅನ್ನುವುದು ನಮಗೆ ಈ ವಚನಗಳ ಮುಖಾಂತರ ಗೊತ್ತಾಗ್ತಾ ಇದೆ. ಅದಕ್ಕೆ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ನಾನೊಲಿದೆ. ಆಕೆ ಒಲಿದಿರೋದು ಯಾರೋ ಒಬ್ಬ ಸ್ಫುರದ್ರೂಪಿ ಪುರುಷನಿಗಲ್ಲ. ಅವನು ದೇಹವೇ ಕಂಡಿಲ್ಲ, ಅವನನ್ನ ನೋಡಿಲ್ಲ ಆಕೆ. ಕೇವಲ ದೇವಾಲಯಗಳಲ್ಲಿ ನೋಡಿ ಬಲ್ಲಳು, ಗುರು ಹೇಳಿದ ಕುರುಹುಗಳಿಂದನೇ ಬಲ್ಲವಳಾದ್ರು, ಪುರಾಣ ಪುಣ್ಯ ಕಥೆಗಳಲ್ಲಿ ಕೇಳಿ ಗೊತ್ತಾದ್ರೂ ನೇರವಾಗಿ ನೋಡಿಲ್ಲ. ಅಂತಹ ಚಲುವನಿಗೆ ನಾನು ಒಲ್ದು ಬಿಟ್ಟಿದ್ದೀನಿ. ಪ್ರೀತಿ ಕುರುಡು ಅಂತ ಹೇಳ್ತಾರೆ, ಅಕ್ಕನ ವಿಷಯದಲ್ಲಿ ಅದು ನಿಜ ಅನ್ಸುತ್ತೆ. ಹೀಗಾಗಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನೊಲಿದೆ, ಎಡೆ ಇಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗೆ ನಾನೊಲಿದೆ, ಎಲೆ ಅಪ್ಪಗಳಿರ ಅಂತ ಹೇಳ್ತಾಳೆ. ಅಂದ್ರೆ ಸಾವಿಲ್ಲದ ಕೇಡಿಲ್ಲದ, ಸಾವೂ ಇಲ್ಲ ಅವನಿಗೆ ಕೇಡೂ ಇಲ್ಲ. ಯಾಕೆಂದ್ರೆ ಅವನೇ ಆದಿ, ಅವನೇ ಅನಾದಿ, ಅವನೇ ಅಂತ್ಯ, ಎಲ್ಲವೂ ಅವನೇ ಆಗಿದ್ದಾನೆ. ಅಂತವನನ್ನ ನಾನು ಒಲಿದಿದ್ದೇನೆ ಅಂತ ಹೇಳ್ತಾರೆ. ಮಾರ್ನಾ ಹೇತೋ ಹಾತಿ ಮಾರೋ, ಲೂಟ್ನಾ ಹೇತೋ ಭಂಡಾರ್ ಲೂಟೋ ಅಂತಾರಲ್ಲ, ಹಾಗೆ ಆಕೆ ಬಯಸಿದ್ದು ಶಿವನಿಂದ ಸೃಷ್ಟಿಯಾದಂತ ವ್ಯಕ್ತಿಯನ್ನಲ್ಲ, ಬದಲಾಗಿ ಅವನನ್ನೇ ಆಕೆ ಒಲಿದು ಬಿಟ್ಲು. ಹೀಗಾಗಿ ಎಡೆ ಇಲ್ಲದ ತೆರೆಹಿಲ್ಲದ ಕುರುಹಿಲ್ಲದ ಚಲುವಂಗೆ ನಾನೊಲಿದೆ, ಎಲೆ ಅಪ್ಪಗಳಿರ ಚನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆ ಒಲಿದೆ, ಎಲೆ ಅವ್ವಗಳಿರ ಅಪ್ಪಗಳಿರ ಅನ್ನುವಂತ ಈ ವಚನ ನಮಗೆ ಹೇಳ್ತಾ ಇದೆ. ಅಂದ್ರೆ ನಾನು ಒಲಿದು ಬಿಟ್ಟಿದ್ದೀನಿ. ಆಕೆ ನಿರ್ಧಾರ ಹೇಳ್ತಾ ಇದ್ದಾಳೆ, ಅಪ್ಪನೇ ಕೇಳ್ತಾ ಇಲ್ಲ, ನಾನು ಒಲಿದಿದ್ದೇನೆ ಈಗಾಗ್ಲೇ ಅಂತ ಹೇಳುವಲ್ಲಿ ಆ ನಿರ್ಧಾರ ನೋಡಿ. ಯಾವಾಗ್ಲೂ ಹೆಣ್ಣು ಮಕ್ಕಳಿಗೆ ಡಿಸಿಷನ್ ಮೇಕಿಂಗ್ ಪವರ್ ಇರ್ಬೇಕು. ಅದಿದ್ದಾಗ್ಲೇ ಆಕೆಗೊಂದು ಸ್ಪಷ್ಟತೆ ಬರುತ್ತೆ, ಆಕೆಯ ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಆ ಒಂದು ಡಿಸಿಷನ್ ಮೇಕಿಂಗ್ ಅಂಶವನ್ನ ನಾವು ಅಕ್ಕನಲ್ಲಿ ಪದೇ ಪದೇ ಕಾಣ್ತಾ ಇದ್ದೇವೆ. ಎಲ್ಲ ವಚನಗಳಲ್ಲೂ ಅದು ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಹೀಗಾಗಿ ಈ ವಚನಗಳನ್ನ ನೋಡಿದಾಗ ಆಕೆಯ ಆತ್ಮ ನಿರೀಕ್ಷಣೆ ಹೇಗಿತ್ತು,
ಆಕೆಯ ಆತ್ಮ ನಿರೀಕ್ಷಣೆ ಹೇಗಿತ್ತು? ಇಡೀ ಪ್ರಕೃತಿಯಲ್ಲಿ ಆಕೆ ಕೇಳ್ತಾಳೆ, ನೀವು ಕಂಡಿರಾ, ನೀವು ಕಂಡಿರಾ ಅಂತ ಕೇಳುವಲ್ಲಿ ಆಕೆ ಎಷ್ಟು ವ್ಯಾಕುಲಳಾಗಿದ್ದಾಳೆ ಅಂದ್ರೆ, ಇಡೀ ಪ್ರಕೃತಿಯಲ್ಲಿ, ಇಡೀ ಒಂದು ಸಮಸ್ತ ಸೃಷ್ಟಿಯಲ್ಲಿ ಅವನನ್ನೇ ನೋಡ್ತಾ ಇದ್ದಾಳೆ. ಸಮಸ್ತ ಸೃಷ್ಟಿಯಲ್ಲಿ ಅವನನ್ನೇ ಕಾಣ್ತಾ ಇದ್ದಾಳೆ. ಆದ್ರಿಂದ ಎಲ್ಲರಲ್ಲೂ ಮಾಮರನ ಕೇಳ್ತಾಳೆ, ಗಿಳಿಯನ್ನ ಕೇಳ್ತಾಳೆ, ನೀವು ಕಂಡಿರಾ, ನೀವು ಕಂಡಿರಾ. ಆ ಒಂದು ಭಾವಗೀತಾತ್ಮಕತೆ ಇರುವಂತ ವಚನ ಇದೆಲ್ಲ, ಅದು ಆಕೆಯ ಒಂದು ಪರಿತಪಿಸುವ ಮನಸ್ಸಿಗೆ ಹಿಡಿದ ಕನ್ನಡಿ ಆಗಿದೆ. ಹೀಗಾಗಿ ಆ ಸತಿಪತಿ ಭಾವದಲ್ಲಿ ಬಾಳುತ್ತಿದ್ದ ಈಕೆ ಆತ್ಮ ಪರಮಾತ್ಮನ ಸಂಬಂಧ ಆಧ್ಯಾತ್ಮಿಕ ವಿವಾಹವೆಂದೇ ಪರಿಗಣಿಸಿದ್ದರಿಂದ ಮದುವೆಯ ಚಿತ್ರಗಳಲ್ಲಿ ಅವಳಿಗೆ ಅಂದ್ರೆ ಈ ಸಾಮಾಜಿಕ ಮದುವೆಗಳಲ್ಲಿ ಆಕೆಗೆ ನಂಬಿಕೆ ಇರ್ಲಿಲ್ಲ. ಅದಕ್ಕೆ ಸಾವ ಕೆಡುವ ಗಂಡನೊಯ್ದು ಒಲೆಯೊಳಗಿಕ್ಕಿರೆ ಅಂತ ಹೇಳ್ತಾಳೆ. ಅಂದ್ರೆ ನನಗ್ ಬೇಕಿಲ್ಲ, ಈ ಲೌಕಿಕ ಪತಿ ನನಗೆ ಬೇಕಿಲ್ಲ ಅನ್ನುವಂತ ನಿರ್ಧಾರ ಆಕೆಯದು. ಆ ನಿರ್ಧಾರವನ್ನ ಸಮಾಜ ಮನ್ನಿಸಿತು, ಇಂದಿಗೂ ಕೂಡ ಗೌರವಿಸ್ತಾ ಇದೆ. ಅಂತಂದ್ರೆ ಆಕೆ ಅಷ್ಟು ಆಗಿದ್ರಿಂದಲೇ ಅದನ್ನ ಮನ್ನಿಸ್ಲಾಯ್ತು. ಇಲ್ದೆ ಹೋದ್ರೆ ಆಕೆ ದುರ್ಬಲಳಾಗಿದ್ರೆ ಹೇಳುವವರ ಮಾತು ಕೇಳಿ ಮದ್ವೆ ಆಗ್ಬೋದಾಗಿತ್ತು. ಆದ್ರೆ ಆಕೆ ತನ್ನ ನಿಲುವಿನಲ್ಲಿ ಸ್ಪಷ್ಟತೆ ಇದ್ದದ್ರಿಂದ ಆಕೆಯನ್ನು ಕೂಡ ಸಮಾಜ ಕೂಡ ಆಕೆಯನ್ನ ಬೆಂಬಲಿಸ್ತು. ಒಬ್ಳೇ ಹೋಗ್ತೀನಿ ಅಂದ್ರು ಕೂಡ ಧೈರ್ಯವಾಗಿ ಬಿಟ್ಟಿದ್ದಾರೆ ತಂದೆ ತಾಯಿ. ಹೇಳ್ತಾಳಲ್ಲ, ನಿಮ್ಮ ಮುಡಿಗೆ ಹೂವಲ್ಲದೆ ಹುಲ್ಲತಾರೆ ಅಂತ ಸ್ಪಷ್ಟವಾಗಿ ಹೇಳಿದ ಮೇಲೆ ಮತ್ತ್ಯಾಕೆ ಹಿಂಜರಿಕೆ ತಂದೆ ತಾಯಿಗಳಲ್ಲಿ? ಅದಕ್ಕೆ ಹಾಗೆ ಆಕೆಯನ್ನ ಬಹುಶಃ ಅಭಿಮಾನದಿಂದಲೇ ಬಿಟ್ಟು ಕೊಟ್ಟಿರಬೇಕು ಅಂದು ಆಕೆಯ ತಂದೆ ತಾಯಿಗಳು. ಒಟ್ಟಿನಲ್ಲಿ ಪರಮಾತ್ಮನಲ್ಲಿಟ್ಟ ಪ್ರೇಮ, ಸಂಬಂಧ, ಶ್ರದ್ಧೆ, ಅಂತಃಕರಣ, ಸತಿಪತಿ ಭಾವಗಳಲ್ಲಿ ಬಾಳುತ್ತಿದ್ದ ಆಕೆ ಅದನ್ನ ಒಂದು ಪ್ರೇಮ ಬಾಂಧವ್ಯದಲ್ಲಿ ಕಟ್ಟಿ ಹಾಕ್ಲಿಲ್ಲ. ಯಾಕೆಂದ್ರೆ ಅವನಿಗೂ ಕೂಡ ಕುಲಸೀಮೆ ಇಲ್ಲದವನು ಅಂತ ಹೇಳಿದಾಳೆ. ಆಮೇಲೆ ಇಡೀ ಜಗತ್ತು ಅವನನ್ನ ಆರಾಧಿಸ್ತಿದೆ ಅಂತ ಗೊತ್ತು. ನನ್ನನ್ನೇ ಪ್ರೀತಿಸು, ನನ್ನನ್ನೇ ಆರಾಧಿಸು, ನನ್ನೊಬ್ಬನನ್ನೇ ನೀನು ಪ್ರೀತಿಸಬೇಕು ಎಂಬ ಯಾವ ಬಂಧನಗಳನ್ನು ಮತ್ತೆ ಯಾವ ಒಂದು ಕಟ್ಟುಪಾಡುಗಳನ್ನ ಅವನಿಗೆ ಹಾಕಿಲ್ಲ. ನಾನು ಹೀಗೆ ಪ್ರೀತಿಸ್ತಾ ಇದ್ದೀನಿ, ನಾನು ಹೀಗೆ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ, ನೀ ಕೇಳು. ದಾಸರು ಕೂಡ ಹೇಳ್ತಾರೆ, ನೀನ್ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅನ್ನುವಂತೆ ಆಕೆ ಕೂಡ ಹೇಳ್ತಾಳೆ, ನೀನ್ ನಂಬು, ನೀನ್ ಬಿಡು, ನಾನ್ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳುವಂಥದ್ದು, ನಾನ್ ನಿನ್ನನ್ನ ಪತಿಯಾಗಿ ಸ್ವೀಕರಿಸಿದ್ದೀನಿ ಅಂತ ಹೇಳುವ ಒಂದು ದಿಟ್ಟತೆ ಆಕೆಯ ವಚನಗಳಲ್ಲಿ ಕಾಣ್ತೇವೆ. ಹೀಗಾಗಿ ಅಕ್ಕ ಮಹಾದೇವಿಯ ಅಲೌಕಿಕ ಪತಿಯಾದ ಚನ್ನಮಲ್ಲಿಕಾರ್ಜುನನು ಒಲಿದು ಅವನಲ್ಲಿ ನಿಶ್ಚಲವಾದ ನಂಬಿಕೆ, ಶ್ರದ್ಧೆಯನ್ನಿಟ್ಟು ಅತಿಯಾದ ಪ್ರೀತಿಯಿಂದ ಆತ್ಮ ಸಮರ್ಪಣೆ ಮಾಡ್ಕೊಂಡಿದ್ದಾಳೆ ಅಕ್ಕ. ಈಗ ಐಹಿಕ ಸುಖ ಸಂಸಾರವನ್ನ ತ್ಯಜಿಸಿ ಆ ವೈರಾಗ್ಯವನ್ನ ತಳೆದು ದಿಟ್ಟವಾಗಿ ಸಾಧನೆಯ ಮಾರ್ಗದಲ್ಲಿ ಮುಂದುವರೆದಿದ್ದಾಳೆ. ಅವಳು ಲೌಕಿಕವಾದ ಯಾವ ಸುಖವನ್ನು ಕೂಡ ಅಪೇಕ್ಷಿಸಿದವಳಲ್ಲ. ಅಕ್ಕ ಕೇಳವ್ವ, ನಾನೊಂದು ಕನಸ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ. ಆ ಚಿಕ್ಕ ಚಿಕ್ಕ ಗೊರವನು, ಅವನ್ ಸುಲಿಪಲ್ಲು ಎಲ್ಲ ಅವನ ಈ ಚಹರೆಗಳನ್ನೆಲ್ಲ ಹೇಳ್ತಾ ಇದ್ದಾಳೆ, ಅವನು ಹೇಗಿದ್ದಾನೆ ಅಂತ ಹೇಳಿ. ಕಡೆಗೆ ಹೇಳ್ತಾಳೆ, ಮಿಕ್ಕು ಮೀರಿ ಓಹನ, ಅವನು ನನ್ನನ್ನು ಮಿಕ್ಕು ಮೀರಿ ಹೋಗ್ತಾ ಇದ್ದಾನೆ ಅನ್ನುವ ವಿರಹದಲ್ಲಿ ಹೇಳ್ತಾ, ಅಂದ್ರೆ ಅವ್ನು ನನ್ನ ನೋಡ್ತಾ ಇಲ್ವಾ, ನಾನೇ ಬೆಂಬತ್ತಿ ಹೋದೆ ಅನ್ನುವಂತ ಒಂದು ಒಂದು ದಾಟುವಿಕೆ ಇದೆಲ್ಲ, ಅದು ಕೂಡ ಮಾಡ್ತಾ ಇದ್ದಾಳಕ್ಕೆ. ಮಿಕ್ಕು ಮೀರಿ ಓಹನ, ನಾನೇ ಹೋಗಿ, ಅಂದಿನ ಕಾಲಕ್ಕೆ ಸ್ತ್ರೀ ಸಹಜವಾದ ಲಜ್ಜೆಯನ್ನ ಕೂಡ ಆಕೆ ಮೀರಿದ್ಲು. ಯಾವಾಗ ಮೀರ್ತಾರೆ ಅಂತಂದ್ರೆ ದೇಹ ಭಾವ ಇಲ್ಲದೆ ಇರುವಾಗ ಆ ಒಂದು ಧೈರ್ಯವನ್ನ ತೋರ್ತಾರೆ. ದೇಹಕ್ಕೆ ಅಂಟಿಕೊಂಡಿಲ್ಲ ಆಕೆ, ದೇಹ ಭಾವವನ್ನ ಎಲ್ಲಿ ಕೂಡ ಪಡಿಸೋದಿಲ್ಲ. ಹಾಗೆ ದೇಹ ಭಾವಕ್ಕೆ ಅಂಟಿಕೊಂಡವಳಾಗಿದ್ರೆ ವಿವಸ್ತ್ರಳಾಗ್ತಾ ಇರ್ಲಿಲ್ಲ ಅಕ್ಕ ಕೌಶಿಕನೆದುರು. ವಿವಸ್ತ್ರಳಾದ ಮೇಲೆ ಇನ್ನು ಪಡೆದುಕೊಳ್ಳುವುದೇನಿದೆ ಅಲ್ಲಿ? ಯಾವಾಗ ನಾವು ಬಚ್ಚಿಡ್ತೀವೋ, ಯಾವಾಗ ನಾವು ಮುಚ್ಚಿಡ್ತೀವೋ ಆಗ ಪಡೆಯಬೇಕೆಂಬ ತೀವ್ರತೆ ಹೆಚ್ಚಾಗತ್ತೆ. ಆದ್ರೆ ಆಕೆ ಅವೆಲ್ಲವನ್ನ ವಿವರವಾಗಿ ಅವೆಲ್ಲವನ್ನ ತೆರೆದಿಟ್ಟ ಮೇಲೆ ಇನ್ನೇನು ತಾನೇ ದೋಚಬಲ್ಲ, ಅದು ಆಕೆಗೆ ಗೊತ್ತಿದೆ. ಅದಕ್ಕೆ ಆಕೆ ದೇಹ ಭಾವವನ್ನ ಮೀರಿದ್ಲು. ಆ ದೇಹ ಭಾವವನ್ನ ಮೀರಿದ ಮೇಲೆ ಆಕೆ ಇನ್ಯಾವ ಹಂಗಿಗೂ ಒಳಗಾಗೋದಿಲ್ಲ, ಇನ್ಯಾರ ಹಂಗಿಗೂ ಒಳಗಾಗುವುದಿಲ್ಲ, ಎಲ್ಲವನ್ನ ಬಿಟ್ಟು ಹೊರಟೇ ಬಿಡ್ತಾಳೆ. ಇದು ಅಕ್ಕ ಪತಿಗಾಗಿ ಮಾಡಿದಂತ ಆ ಒಂದು ದಾಷ್ಟ್ಯ ಅಂತ ಹೇಳಬಹುದು. ಯಾಕೆಂದ್ರೆ ನಾವು ದಕ್ಷಯಜ್ಞ ವಿಷಯದಲ್ಲಿ, ದ್ರಾಕ್ಷಾಯಿಣಿ ವಿಷಯದಲ್ಲಿ ನೋಡ್ತೇವೆ, ದಕ್ಷನ ಮಗಳು ಆಕೆ ಪತಿಯನ್ನ ಅವಮಾನಿಸಿದ ಅನ್ನೋ ಕಾರಣಕ್ಕೆ ಅಗ್ನಿಗೆ ಆಹುತಿಯಾದವಳು.
ಹಾಗಾಗಿ ಅಂತಹ ಒಂದು ನಿಲುವು ಅಂದ್ರೆ ಅವನಿಗಾಗಿ ನಾನು ಏನಾದ್ರೂ ಮಾಡಬಲ್ಲೆ, ವಿವಸ್ತ್ರಳೂ ಆಗಬಲ್ಲೆ ಪರಪುರುಷನೆದ್ರು. ಯಾಕೆಂದ್ರೆ ಕೌಶಿಕ ಎಷ್ಟೇ ಕಟ್ಕೊಂಡವನು ಅಂತ ನಾವು ಭಾವಿಸಿದ್ರು ಕೂಡ ಅಲ್ಲಿ ಆಕೆ ಪರಿಗಣಿಸಿದ್ದು ಮಾತ್ರ ಪರಪುರುಷನೆಂದೆ. ಅದಕ್ಕೆ ಆಕೆ ಅವನೆದ್ರು ವಿವಸ್ತ್ರವಾಗೋದಕ್ಕೆ ಆಕೆಗೆ ಯಾವುದೇ ಲಜ್ಜಾಭಾವ ಇಲ್ಲ. ಹೀಗಾಗಿ ಆ ದೇಹ ಭಾವವನ್ನ ಮೀರಿದ ಮೇಲೆ ಅಕ್ಕ ಇನ್ನಷ್ಟು ಸ್ವತಂತ್ರಳು, ಇನ್ನಷ್ಟು ಆತ್ಮನಿರ್ಭರಳು ಆಗಿದ್ದಾಳೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾವಿನ ಹುಲ್ಲು ಕಳೆದು ಹಾವಾಡಿಸಬಲ್ಲಡೆ, ಹಾವಿನ ಸಂಗವೇ ಲೇಸು ಕಂಡಯ್ಯ. ಕಾಯದ ಸಂಗವ ವಿವರಿಸಬಲ್ಲಡೆ, ಕಾಯದ ಸಂಗವೇ ಲೇಸು ಕಂಡಯ್ಯ. ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಚನ್ನಮಲ್ಲಿಕಾರ್ಜುನನಯ್ಯ. ನೀನೊಲಿದು ಕಾಯಗೊಂಡಿದ್ದ ನೆನಬೇಡ ಅಂತ ಅನ್ನುವಂತ ಮಾತು ಸಾಂಸಾರಿಕ ಜೀವನವನ್ನು ಗೌರವದಿಂದ ಕಂಡರೂ ಆಧ್ಯಾತ್ಮಿಕ ಸಾಧನೆ ವೈಯಕ್ತಿಕ ಎಂದು ಆಕೆ ಅರಿತುಕೊಂಡು ಅಕ್ಕ ಶರಣ ಸಂಪ್ರದಾಯಕ್ಕೆ ಕಟ್ಟು ಬೀಳದೆ ಸಂಸಾರ ತ್ಯಜಿಸಿ ವಿರಕ್ತ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಇತರರಿಂದ ಭಿನ್ನವಾಗಿಯೇ ಉಳಿದಳು. ಈ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದ್ರೆ ಆಕೆ ಹೇಳ್ತಾ ಇದ್ದಾಳೆ, ಹಾವಿನ ಹಲ್ಲು ಕಳೆದು ಹಾವಾಡಿಸಬಲ್ಲಡೆ, ಹಾವಿನ ಸಂಗವೇ ಲೇಸು. ಹಾವು ಯಾವಾಗ ನಾವು ಹಾವಿಗೆ ಹೆದರ್ತೀವಿ? ಒಂದು ದೃಷ್ಟಾಂತ ಬರುತ್ತಲ್ಲ, ಒಬ್ಬ ಸನ್ಯಾಸಿ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗುವಾಗ ಆ ಗ್ರಾಮದ ಜನರೆಲ್ಲ ಬಂದು ಅವನನ್ನ ಭೇಟಿಯಾಗಿ ತಮಗೊಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಯಾವ ಸಮಸ್ಯೆ ಅಂತಂದ್ರೆ, ಊರಲ್ಲಿ ಒಂದು ಘಟಸರ್ಪ ಇದೆ, ಅದು ಹೋಗುವವರಿಗೆ ಬರುವವರಿಗೆ ತುಂಬಾ ಹೆದರಿಕೆ ಆಗ್ತಾ ಇದೆ, ಅದರಿಂದ ತೊಂದರೆ ಆಗ್ತಾ ಇದೆ ಅಂತಂದಾಗ ಆ ಸನ್ಯಾಸಿ ಆ ಸರ್ಪದ ಬಳಿ ಹೋಗಿ ಅದಕ್ಕೆ ಹೇಳ್ತಾನಂತೆ, ನೀ ಹೀಗೆ ಹೋಗು ಬರುವವ್ರನ್ನ ಕಾಡಿದ್ರೆ ಹೇಗೆ? ನೀನು ಶಾಂತವಾಗಿರ್ಬೇಕು, ಹಾಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳಿದಾಗ ಅದು ಅವರ ಮಾತಿಗೆ ಕಟ್ಟು ಬಿದ್ದು ಆವತ್ತಿಂದ ಅದು ಸುಮ್ಮನಿರುತ್ತೆ. ಯಾರೇ ಬಂದ್ರು ಯಾರೇ ಹೋದ್ರು ಅದು ಆ ಕಡೆ ತಿರುಗಿ ಕೂಡ ನೋಡ್ತಾ ಇರಲ್ಲ. ಜನ ಹೀಗೆ ನೋಡಿದ್ರಲ್ಲ, ಅದು ಹೀಗಿರೋದನ್ನ ಹೋಗುವಾಗ ಬರುವಾಗ ಅದಕ್ಕೆ ಒಂದೊಂದು ಕಲ್ಲೆಸಿತಾ ಹೋಗ್ತಾ ಇದ್ರಂತೆ. ಸ್ವಲ್ಪ ದಿನ ಆದ ಮೇಲೆ ಆ ಸನ್ಯಾಸಿ ಮತ್ತೆ ಅದೇ ಮಾರ್ಗದಲ್ಲಿ ಬರುವಾಗ ಹಾವು ರಕ್ತಸಿಕ್ತವಾಗಿ ಶಕ್ತಿಹೀನವಾಗಿ ಬಿದ್ದಿತ್ತಂತೆ. ಯಾಕೆ ಇದು ನಿನ್ನ ಅವಸ್ಥೆ ಹಿಂಗ್ಯಾಕಾಗಿದೀಯಾ? ಹೋಗುವಾಗ ಎಷ್ಟು ಚೆನ್ನಾಗಿದ್ದೆ ಅಂತ ಕೇಳಿದಾಗ ನೀವೇ ಹೇಳಿದ್ರಲ್ಲ ಸುಮ್ಮನಿರು ಅಂತ, ಅದಕ್ಕೆ ಆದಂತ ಪರಿಸ್ಥಿತಿ ಇದು ಅಂತ ಹೇಳಿದ್ದಕ್ಕೆ ಹೇಳ್ತಾನಂತೆ, ಅಯ್ಯೋ ನಾನ್ ಹೇಳಿದ್ದು ಸುಮ್ಮನಿರು ಅಂತ ಹೇಳ್ದೆ, ಆದ್ರೆ ಕಚ್ಚಬೇಡ ಅಂತ ಹೇಳ್ದೆ, ಬುಸುಗುಡಬೇಡ ಅಂತ ಹೇಳಿಲ್ಲಲ್ಲ ಅಂತಂದ್ರೆ. ಅಂದ್ರೆ ಬುಸುಗುಡುವ ಹಾವಿನಂತೆ ಇರ್ಬೇಕು, ಅಂದ್ರೆ ಹೆದರಿಕೆನೂ ಆಗ್ಬೇಕು, ಆಮೇಲೆ ಗೌರವನೂ ಇರ್ಬೇಕು. ಯಾವಾಗಿರುತ್ತೆ ಅಂತಂದ್ರೆ ವ್ಯಕ್ತಿತ್ವ ಅಷ್ಟು ಪರಿಶುಭ್ರವಾಗಿದ್ದಾಗ, ವ್ಯಕ್ತಿತ್ವ ಅಷ್ಟು ಒಂದು ಧೈರ್ಯದಿಂದ ಕೂಡಿದಾಗ ಗೌರವನೂ ಇರುತ್ತೆ, ಅಭಿಮಾನವೂ ಇರುತ್ತೆ. ಹಾಗೆ ಆಕೆ ಹೇಳ್ತಾಳೆ, ಹಾವಿನ ಹಲ್ಲು ಕಳೆದು ಹಾವಾಡಿಸಬಲ್ಲಡೆ, ಹಾವಿನ ಸಂಗವೇ ಲೇಸು. ಹಾವಿಗೆ ಹಲ್ಲಿದೆ ಅಂತ ತಾನೇ ಹೆದರೋದು, ಇಲ್ಲ ಅಂದ್ರೆ ಹೆದರೋದಿಲ್ಲ. ಹೀಗಾಗಿ ಆ ಹಲ್ಲು ಕಿತ್ತ ಹಾವಿನ ಸಂಗವೇ ಲೇಸು ಅಂತ ಹೇಳ್ತಾ ಇದ್ದಾಳೆ. ಕಾಯದ ಸಂಗವ ವಿವರಿಸಬಲ್ಲಡೆ, ಕಾಯದ ಸಂಗವೇ ಲೇಸು. ಕಾಯವನ್ನ ವಿವರಿಸಿದಾಗ, ಆ ದೇಹವನ್ನ ವಿವರಿಸಿದಾಗ, ದೇಹ ಇಷ್ಟೇನಾ, ಇದೇನಾ, ಈ ದೇಹ ನಶ್ವರವಾ ಅಂತ ತಿಳಿದುಕೊಳ್ಳುವಂಥದ್ದು. ಹೀಗೆ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಮತ್ತೆ ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದು ಕಾಯಗೊಂಡಿದ್ದರೇನ್ ಎನ್ನಬೇಡ. ಅಂದ್ರೆ ನೀನೊಲಿದವರು ದೇಹ ಭಾವದಿಂದ ಮಾತ್ರ ಇದ್ದಾರೆ ಅನ್ಕೋಬೇಡ, ನೀನೊಲಿದ ಮೇಲೆ ಈ ದೇಹ ಯಾವುದಕ್ಕೂ ಅಲ್ಲ, ಈ ದೇಹವನ್ನ ಮೀರಲೂಬಹುದು ಅನ್ನೋದನ್ನ ಆಕೆ ತಿಳಿಸ್ಕೊಡ್ತಾ ಇದ್ದಾಳೆ. ಹೀಗಾಗಿ ಅವನನ್ನೇ ಪತಿ ಅಂತ ಭಾವಿಸಿದ್ಲು. ನಾವೆಲ್ಲ ಅನ್ಕೊಳ್ತೀವಿ ಒಂದು ಸಮಾಜದಲ್ಲಿ ಸ್ತ್ರೀ ಪುರುಷರು ಎರಡು ವಿಭಾಗಗಳು, ಭೇದಗಳಲ್ಲ, ಎರಡು ವಿಭಾಗಗಳು, ಈ ಪರಸ್ಪರ ಆಕರ್ಷಿತ ಮನಸ್ಸುಗಳು ಅಂತ ಹೇಳ್ಬೋದು. ಅದಕ್ಕೆ ಹೇಳ್ತಾರಲ್ಲ, a man feels incomplete without a woman feels also without a man ಅಂತ ಹೇಳುವಂತ ಒಂದು ಮಾತು ನಿಜ. ಪುರುಷನ ವಿನ ಮಹಿಳೆ ಅಪರಿಪೂರ್ಣ, ಮತ್ತೆ ಮಹಿಳೆಯ ವಿನ ಪುರುಷ ಕೂಡ ಅಪರಿಪೂರ್ಣ ಅಂತ ಹೇಳುವಂತ ಮಾತು ಇಲ್ಲಿ. ಆದ್ರೆ ಅಕ್ಕ ತನ್ನ ದೇಹದಲ್ಲೇ ಅವನನ್ನ ಇರಿಸ್ಕೊಂಡಿದ್ರಿಂದ, ತನ್ನ ಹೃದಯದಲ್ಲೇ ಚನ್ನಮಲ್ಲಿಕಾರ್ಜುನನನ್ನ ಪ್ರತಿಷ್ಠಾಪಿಸಿಕೊಂಡಿದ್ದಾಳೆ. ಆದ್ರಿಂದ ಆಕೆಗೆ ಈ ದ್ವಂದ್ವಗಳು ಬರ್ಲೇ ಇಲ್ಲ, ಮತ್ತೊಬ್ಬ ಪುರುಷ ಬೇಕನಿಸ್ಲೇ ಇಲ್ಲ. ಎಷ್ಟು ಜನ ಹೀಗೆ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಲಿಕ್ಕೆ ಸಾಧ್ಯ ಹೇಳಿ? ನಾವು ಈ ವಿಚಾರ ಮಾಡಿದಾಗ ಶರಣ ಸತಿ, ಲಿಂಗಪತಿ, ಈ ಭಾವ ಇದೆಲ್ಲ, ಇದು ನಿಜಕ್ಕೂ ಕೂಡ ಅದ್ಭುತ.
ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತತ್ತ ನಿಮ್ಮ ಶ್ರೀ ಮುಕುಟ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಅಲ್ಲಮರು ಹೇಳುವಂತೆ ಆಕೆ ಹೃದಯದಲ್ಲಿ ಅವನನ್ನ ಪ್ರತಿಷ್ಠಾಪಿಸಿಕೊಂಡು ಬಿಟ್ಲು. ಅವನ ಹೃದಯದಲ್ಲಿ ಬಂದು ಅವನು ಚುಳುಕಾಗಿ ಬಿಟ್ಟ, ಅವನು ಪ್ರಿಯತಮನೇ ಆಗಿಬಿಟ್ಟ. ಅದು ಹೇಗೆ ಅಂತಂದ್ರೆ ಆಕೆ ಪ್ರತಿಯೊಂದರಲ್ಲೂ ಅವನನ್ನೇ, ಈ ಪ್ರಕೃತಿಯಲ್ಲಿ ಪ್ರತಿಯೊಂದರಲ್ಲೂ ಅವನನ್ನೇ ಕಾಣ್ತಾ ಇದ್ದಾಳೆ. ಎಲ್ಲ ಚರಾಚರಗಳಲ್ಲಿಯೂ ಕೂಡ ಅವನೇ ಅವನನ್ನೇ ಕಾಣ್ತಾ ಇದ್ದಾಳೆ, ಅವನೇ ತನ್ನ ಪತಿ ಅಂತೇಳಿ ಆಕೆ ನಿರ್ಧರಿಸಿ ಬಿಟ್ಟಿದ್ದಾಳಾದ್ರಿಂದ ಈ ಶರಣ ಸತಿ ಲಿಂಗಪತಿ ಅನ್ನುವಂತ ಭಾವ ಅಕ್ಕನ ವಚನಗಳಲ್ಲಿ ಪದೇ ಪದೇ ನಾವು ನೋಡ್ತೇವೆ. ಈ ರೀತಿಯ ಒಂದು ಪರಿಕಲ್ಪನೆ ವಚನ, ಅದರಲ್ಲೂ ಕೂಡ ಅಕ್ಕನಲ್ಲಿ ಮಾತ್ರ ಈ ಒಂದು ಭಾವವನ್ನ ನಾವು ಕಾಣ್ತೇವೆ. ಅಕ್ಕನ ವಚನಗಳು ಚನ್ನಮಲ್ಲಿಕಾರ್ಜುನನಿಗಲ್ಲದೆ ಮತ್ತೊಬ್ಬರಿಗೆ ಆಕೆ ತನ್ನ ಬದುಕನ್ನ ಮೀಸಲಿಟ್ಟಿಲ್ಲ ಅಂತ ಹೇಳುವುದಕ್ಕೆ ಅದೇ ಒಂದು ವಚನಗಳೇ ಸಾಕ್ಷಿಯಾಗಿದ್ದಾವೆ. ಹೀಗಾಗಿ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕಿ ಎಡಕ್ಕೆ ಓಲೆ ತೆಂಗಿನಕಾಯ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಭಿಕ್ಷೆಗೆ ಮನೆಗೆ ಬಂದುದ ಕಂಡೆನವ್ವ, ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಹಿಡಿದೆನವ್ವ. ಮಿಕ್ಕು ಮೀರಿ ಹೋದ್ಲು, ಬೆಂಬತ್ತಿದ್ಲು, ಹಿಡಿದ್ಲು. ಕಲ್ಯಾಣದವರೆಗೂ ಕೂಡ ಆಕೆ ಹೋಗ್ತಾ ಇದ್ದಾಳೆ. ಕಲ್ಯಾಣದವರೆಗೂ ಹೋಗಿ ಅವನನ್ನ ಹಿಡಿಯುವಂತೆ ಅವನನ್ನ ಹಿಡಿದ ಮೇಲೆ ಐಕ್ಯ ಆದ್ಲು ಅನ್ನೋದು. ಅಲ್ಲಿಂದ ಮುಂದೆ ಈ ಕದಳಿಗೆ ಹೋದ ನಂತರ ಮುಂದೆ ಆಕೆ ಎಲ್ಲೂ ಕೂಡ ಇನ್ನು ವಿವರಗಳು ಕಂಡು ಬರೋದಿಲ್ಲ. ಯಾಕೆಂದ್ರೆ ತಲುಪಿದ್ದಾಳೆ ಆ ಹಂತವನ್ನ ಅಂತಂದ್ರೆ ಇನ್ನ ಮಾತಿಲ್ಲ. ಅನಿರ್ವಚನೀಯಂ ಪ್ರೇಮ ಸ್ವರೂಪಂ ಅನ್ನುವಂತೆ ಇನ್ನ ವಿವರಿಸುವುದಕ್ಕೆ ಆಕೆಗೆ ಮಾತುಗಳಿಲ್ಲ. ಕದಳಿಯಲ್ಲಿ ಕರ್ಪೂರವಾದಳು, ಲಯವಾದಳು ಅಂದ ಮೇಲೆ ಆಕೆ ಅವನನ್ನ ಪತಿಯನ್ನ ತಲುಪಿದ್ಲು ಅನ್ನುವಂತ ಭಾವ ಇಲ್ಲಿ ವ್ಯಕ್ತವಾಗಿದೆ. ಹೀಗಾಗಿ ಬಯಲು ಲಿಂಗವೆಂಬನೆ ಬಗಿದು ನಡೆದಲ್ಲಿ ಹೋಯಿತು, ಬೆಟ್ಟ ಲಿಂಗವೆಂಬನೆ ಮೆಟ್ಟಿನಿಂದಲ್ಲಿ ಹೋಯಿತು, ತರುಮರಾದಿ ಲಿಂಗವೆಂಬನೆ ತರಿದಲ್ಲಿ ಹೋಯಿತು, ಲಿಂಗ ಜಂಗಮದ ಪಾದವೇ ಗತಿ ಎಂದು ನಂಬಿದ ಸಂಗನ ಬಸವಣ್ಣನ ಮಾತು ಕೇಳದೆ ಕೆಟ್ಟನಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಅಂದುಕೊಂಡಾಕೆ. ಅಂದ್ರೆ ಒಂದು ಕಡೆ ಆಕೆಗೆ ಅನ್ಸಿತ್ತೇನು, ನಾನು ಬಸವಣ್ಣನವರ ಮಾತು ಕೇಳ್ಬೇಕು ಅಂತ. ಆದ್ರೆ ಮುಂದೆ ಆಕೆ ಕೇಳಿದ್ದು ಯಾವ ಶರಣರ ಮಾತನ್ನ ಗೌರವಿಸಿದ್ಲೆ ಹೊರತು ಆ ನಿರ್ಧಾರ ಮಾತ್ರ ಆಕೆಯದೇ ಆಗಿತ್ತು. ಎಷ್ಟೇ ಆಕೆಯನ್ನ ಪರಿಕಿಸಿದ್ರು, ಎಷ್ಟೇ ಆಕೆಯನ್ನ ಜಂಕಿಸಿದ್ರು, ಎಷ್ಟೇ ಕೇಳಿದ್ರು ಕೂಡ ಆಕೆ ಹೇಳಿದ್ದು ಒಂದೇ, ನಾನು ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತನಾಗಿದ್ದೇನೆ ಅಂತ. ಮತ್ಯಾಕೆ ನಿನ್ನ ದೇಹವನ್ನ ಮುಚ್ಕೊಂಡಿದೀಯಾ ಅಂತ ಹೇಳಿದಾಗ ನಿಮಗೆ ನೋವಾಗಬಾರದೆಂದು ಅಂತ ಹೇಳ್ತಾಳೆ. ಅಂದ್ರೆ ಆ ಎದುರಿಗಿನ ವ್ಯಕ್ತಿಯನ್ನ ಕೂಡ ಅವರ ಭಾವನೆಗಳಿಗೂ ನೋವಾಗಬಾರ್ದು ಅನ್ನುವ ಭಾವನೆ ಆಕೆಯಲ್ಲಿ ಎಷ್ಟಿತ್ತು ಅನ್ನೋದನ್ನ ನಾವು ನೋಡ್ಬಹುದು. ಅಕ್ಕ ಚನ್ನಮಲ್ಲಿಕಾರ್ಜುನನಿಗಾಗಿಯೇ ಬದುಕನ್ನ ಮೀಸಲಿಟ್ಟಿದ್ರಿಂದ ಆಕೆಯಲ್ಲಿ ಇಷ್ಟೊಂದು ಆತ್ಮನಿರ್ಭರತೆ ಬಂದಿತ್ತನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಅಕ್ಕನ ವಚನಗಳಲ್ಲಿ ಶರಣಸತಿ ಲಿಂಗಪತಿ ಭಾವವು ಅದಮ್ಯವಾಗಿದೆ. ಆ ಒಂದು ಚನ್ನಮಲ್ಲಿಕಾರ್ಜುನನ ವಿವರಗಳನ್ನ ನಾವು ಆಕೆಯ ವಚನಗಳಲ್ಲಿ ನೋಡ್ತಾ ಇದ್ದೇವೆ. ಹೀಗಾಗಿ ಈ ಒಂದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಒಂದು ಪ್ರಶ್ನೆ ಬರುತ್ತೆ ನಮಗೆ. ಹೀಗೆ ಚನ್ನಮಲ್ಲಿಕಾರ್ಜುನನನ್ನ ಪತಿಯಾಗಿ ಮಾಡ್ಕೊಳ್ಳೋದು ಇದು ಸಮಾಜಕ್ಕೆ ಯಾಕೋ ಒಂದು ರೀತಿ ಪೂರಕ ಅಂತ ಅನ್ಸಲ್ಲ ಅಂತ ವಿಮರ್ಶೆ ಮಾಡಿದ್ರು ಕೂಡ ಯಾಕೆ ಆಕೆ ಸಮಾಜವನ್ನ ಎದುರಿಸಿಲ್ಲ ಅಂದ್ರೆ ವೈಯಕ್ತಿಕ ಇಲ್ಲಿ ಆತ್ಮನಿರೀಕ್ಷಣೆಯೇ ಆಕೆಗೆ ತನ್ನ ಆತ್ಮವನ್ನ ತಣಿಸುವುದೇ ಮುಖ್ಯವಾಗಿತ್ತು, ಇತರರನ್ನಲ್ಲ, ಪರರನ್ನ ಮೆಚ್ಚಿಸ್ಬೇಕಿರ್ಲಿಲ್ಲ ಆಕೆ. ಅದಕ್ಕೆ ಹೇಳ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಈ ವಚನ ಇದೆಲ್ಲ, ಇದು ಎಂತಹ ಹತಾಶಗೊಂಡ ಮನಸ್ಸಿಗೂ ಕೂಡ ಸ್ಫೂರ್ತಿ ನೀಡಬಲ್ಲದು. ಹೀಗಾಗಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಹೇಳ್ತಾ, ಸಮುದ್ರದ ತಡಿಯಲೊಂದು ಸಂತೆಯೊಳಗೊಂದು ಅಂತ ಹೇಳ್ತಾ ಕಡೆಗೆ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳಿಗೆ ಸಮಾಧಾನಿಯಾಗಿರಬೇಕು. ನೋಡಿ ಆಕೆ ಹೇಳುವ ಈ ಮಾತು ಒಂದು ನಮಗೆ ಮನೋಚಿಕಿತ್ಸಕರಂತೆ ಆಕೆ ಹೇಳ್ತಾ ಇದ್ದಾಳೆ. ಅಂದ್ರೆ ಒಬ್ಬ ಸೈಕಾಲಜಿಸ್ಟ್ ಮಾಡೋ ಕೆಲಸವನ್ನ ಆಕೆ ಮಾಡಿದ್ದಾಳೆ. ಅಂದ್ರೆ ಸಮಾಜದಲ್ಲಿ ಸ್ತುತಿ ನಿಂದೆಗಳು ಬರುವುದು ಸಹಜ, ಅದಕ್ಕೆ ಸಮಾಧಾನಿಯಾಗಿರಬೇಕು. ಹಾಗೆ ಸಮಾಧಾನಿಯಾಗಿದ್ದುಕೊಂಡೇ ಆಕೆ ಅವನನ್ನ ಹುಡುಕಿದ್ದು, ಅವನನ್ನ
ತಲುಪಿದ್ದು ಅಂತ ಹೇಳ್ಬೋದು. ಅವನನ್ನ ತಲುಪುವಲ್ಲಿ ಆಕೆ ಎಲ್ಲಿಯೂ ಕೂಡ ಎಡರಲಿಲ್ಲ. ಆಕೆ ಎಲ್ಲಿಯೂ ಕೂಡ ಆಕೆಗೆ ದೇಹ ಭಾವಗಳು ಬಾಧಿಸಲಿಲ್ಲ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ದೃಶ್ಯ ಹೇಗ್ ಹೋಗ್ತೀಯ ನೀನು, ಯಾರ್ ನಿನಗ್ ದಿಕ್ಕು ಅಂತ ಕೇಳಿರ್ಬೇಕು. ಅದಕ್ಕೆ ಆಕೆ ಹೇಳ್ತಾಳೆ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಮತ್ತೆ ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀನುಂಟು ಚನ್ನಮಲ್ಲಿಕಾರ್ಜುನ ಅಂತ ಹೇಳುವಲ್ಲಿ ಆಕೆ ಎಲ್ಲದಕ್ಕೂ ಆಕೆಯಲ್ಲಿ ಉತ್ತರವಿದೆ. ರೆಡಿ ಆನ್ಸರ್ ಎಲ್ಲದಕ್ಕೂ. ಭಿಕ್ಷಾನ್ನಗಳಿದಾವಲ್ಲ ಅಂತ ಹೇಳ್ತಾ ಇದ್ದಾಳೆ. ಬಾಯಾರಿಕೆ ಆದ್ರೆ ಕೆರೆ ಬಾವಿಗಳಿದ್ದಾವಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಅಂದಿನ ಸಮಾಜದ ಚಿತ್ರಣವನ್ನು ಕೂಡ ಆಕೆ ಕೊಡ್ತಾ ಇದ್ದಾಳೆ. ಅಂದ್ರೆ ಹಸಿವಾದವರಿಗೆ ಆಗ ಅನ್ನ ಇಕ್ಕುವವರಿದ್ರು, ಕೃಷಿ ಆದ್ರೆ ಕೆರೆ ಬಾವಿಗಳಿದ್ವು, ಮತ್ತೆ ಹಾಳು ದೇಗುಲಗಳೂ ಇದ್ವು ಅನ್ನೋದಕ್ಕೆ ಅಂದಿನ ಸಮಾಜದ ಚಿತ್ರಣವೂ ಕೂಡ ಬರ್ತಾ ಇದೆ. ಇನ್ನ ಜೊತೆಗೆ ಯಾರಾದ್ರೂ ಬೇಕಲ್ಲ ಜೀವನದಲ್ಲಿ. ಎಲ್ರೂ ಹೇಳೋ ಮಾತಿದೆ, ಒಬ್ರ ಜೊತೆಗಿರ್ಬೇಕು ಅದಕ್ಕಾದ್ರೂ ಮದ್ವೆ ಆಗ್ಬೇಕು, ಒಬ್ರ ಜೊತೆಗಿರ್ಬೇಕು ಅದಕ್ಕಾದ್ರೂ ಕುಟುಂಬದಲ್ಲಿ ಇರ್ಬೇಕು. ಆ ಭದ್ರತೆ, ಸೆಕ್ಯೂರಿಟಿಗಾಗಿ ಒಂದು ಕುಟುಂಬ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲ ಬೇಸಿಕ್ ನೀಡ್ಸ್, ಅನ್ನ ವಸನ ವಸ್ತ್ರ, ಇವೆಲ್ಲ ಈ ಬೇಸಿಕ್ ನೀಡ್ಸ್ ಯಾವುದೂ ಆಕೆಗೆ ಬೇಕನ್ನಿಸ್ಲಿಲ್ಲ. ಎಲ್ಲವುದಕ್ಕೂ ಆಕೆಗೆ ಈ ಪ್ರಕೃತಿಯಲ್ಲೇ ಆಕೆ ಪಡ್ಕೊಳ್ತೀನಿ ಅನ್ನುವ ಧೈರ್ಯ ಆಕೆಗಿತ್ತು. ಹೀಗಾಗಿ ಆತ್ಮ ಸಂಘಾತಕ್ಕಂತೂ ಅವನಂತೂ ಖಂಡಿತ ಇದ್ದೇ ಇದ್ದಾನೆ. ಹೀಗಾಗಿ ನಾನು ಯಾವುದಕ್ಕೂ ಹೆದರುವಳಲ್ಲ ಅಂತ ಹೇಳುವಂಥದ್ದು. ಇನ್ನ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು ಅಂತಂದ್ರೆ, ಹಾಗಿದ್ರೆ ಆಕೆ ಮದುವೆಗೆ ಈ ವಿವಾಹ ಸಂಸ್ಥೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾಳ ಅಂದ್ರೆ ಅಲ್ಲ. ಅಂದ್ರೆ ಹಾಗೆ ಹೇಳ್ಬಿಟ್ರಲ್ಲ ಅಕ್ಕ ಅಂತ ಅನಿಸ್ಬೋದು. ಇಲ್ಲ, ಆಕೆ ಹೇಳಿದ್ದು ತನ್ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಅಂತವನು ಬೇಡ ನನಗೆ ಶಾಶ್ವತವಾದದ್ದೇ ಬೇಕು. ಯಾಕೆಂತಂದ್ರೆ ದಾಂಪತ್ಯ ಅಂದ್ರೆ ಆಕೆ ತಿಳಿದಿರುವಂತೆ ಕಾಳಿದಾಸ ಹೇಳ್ತಾನಲ್ಲ, ವಾಗರ್ತವ್ಯವ ಸಂಪರ್ತವ್ ವಾಗರ್ತವ್ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರಂ ಅನ್ನುವಂತೆ, ಈ ಜಗತ್ತಿಗೆ ಒಡೆಯರಾದ ಪಾರ್ವತಿ ಪರಮೇಶ್ವರರು ಹೇಗಿದ್ದಾರೆ ಅಂತಂದ್ರೆ ವಾಗ್ ಮತ್ತು ಅರ್ಥಗಳಂತೆ. ಅಂದ್ರೆ ಮಾತು ಮತ್ತು ಅರ್ಥ ಹೇಗೆ ಕೂಡ್ಕೊಂಡಿದ್ದವೋ ಹಾಗೆ ಆಕೆ ಚನ್ನಮಲ್ಲಿಕಾರ್ಜುನನಲ್ಲಿ ಒಂದಾಗ ಬಯಸಿದಳು. ಹಾಗೆ ಆಕೆ ಚನ್ನಮಲ್ಲಿಕಾರ್ಜುನನನ್ನ ಸೇರ ಬಯಸಿದ್ಲು, ಅವನಲ್ಲೇ ಲಯವಾಗಬೇಕಂದಿದ್ಲು. ಹೀಗಾಗಿ ಆಕೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಗುರಿಯನ್ನ ತಲುಪಿದ್ಲು ಕೂಡ. ತಲುಪಿ ಶರಣಸತಿ ಲಿಂಗಪತಿ ಅನ್ನೋದನ್ನ ಕೇವಲ ಬಾಯಿ ಮಾತಲ್ಲಿ ಹೇಳಿಲ್ಲ, ಮಾಡಿ ತೋರ್ಸಿದ್ಲು ಅಕ್ಕನ ವಚನಗಳಲ್ಲಿ ಶರಣಸತಿ ಲಿಂಗಪತಿ ಅನ್ನುವ ಭಾವ ನಿಜಕ್ಕೂ ಕೂಡ ಅದ್ಭುತವಾಗಿದೆ. ಇದು ಕೇವಲ ತಾತ್ವಿಕವಾಗಿ ಹೇಳಿಲ್ಲ, ಆಕೆ ಪ್ರಾಯೋಗಿಕವಾಗಿ ಮಾಡಿ ತೋರ್ಸಿದ್ಲು ಅಂತ ಅಕ್ಕ ಜಗತ್ತಿಗೆ ಅಕ್ಕನಾದ್ಲು. ಅದಕ್ಕೆ ಆಕೆಗೆ ಶರಣೆಂಬೆ. ಎಲ್ಲ ವಚನಕಾರರು ಆಕೆಗೆ ಅಲ್ಲಮ ಪ್ರಭುವೇ ವಜ್ರ ಗಾಂಭೀರ್ಯ ಮತ್ತೆ ಆ ವಜ್ರದಂತ ಮನಸ್ಸು ಕೂಡ ಕರಗುತ್ತೆ ಅಕ್ಕನಿಗಾಗಿ ಅಂತಂದ್ರೆ ಎಂತಹ ಒಂದು ವ್ಯಕ್ತಿತ್ವವಾಗಿರ್ಬೇಕು ಅಕ್ಕ. ಚನ್ನಮಲ್ಲಿಕಾರ್ಜುನನ ಇದ್ದಾನೋ ಇಲ್ಲೋ ಅದು ನಮಗೆ ಪ್ರಶ್ನೆ ಬಂದಾಗ ಇದ್ದಾನೆ ಅಂತ ತಿಳಿಸೋಳು ಅಕ್ಕ. ಅವನಿಗೆ ವಿಳಾಸವನ್ನ ಕೊಟ್ಟವಳೇ ಅಕ್ಕ. ಪತಿಯಾಗಿ ನಮಗೆ ಚನ್ನಮಲ್ಲಿಕಾರ್ಜುನನನ್ನ ಪತಿಯಾಗಿ ಆಕೆ ವರಿಸಿದ್ಲೋ ಬಿಟ್ಲೋ, ಆದ್ರೆ ವರಿಸಬೇಕನ್ನುವ ತೀವ್ರತೆಯನ್ನ ನಾವು ನೋಡಿದಾಗ ಖಂಡಿತ ವರಿಸಿರ್ತಾಳೆ ಆಕೆ. ಖಂಡಿತ ಅವನನ್ನ ಸೇರಿಸ್ತಾಳೆ ಆಕೆ, ಖಂಡಿತ ಅವನನ್ನ ಕೂಡಿಕೊಂಡಿರ್ತಾಳೆ ಅನ್ನೋದಕ್ಕೆ ಆಕೆಯ ವಚನಗಳೇ ಸಾಕ್ಷಿಯಾಗಿದ್ದಾವೆ. ಇಂತಹ ಅಕ್ಕನ ವಚನಗಳಲ್ಲಿ ಸತಿಪತಿ ಭಾವ ಅದ್ಭುತವಾಗಿ ಅನಾವರಣಗೊಂಡಿದೆ. ಇನ್ನೂ ಹಲವಾರು ವಚನಗಳನ್ನ ನಾವು ಓದಬೇಕಿದೆ, ಅವುಗಳನ್ನ ಅರ್ಥೈಸಿಕೊಳ್ಳಬೇಕಿದೆ, ಅವುಗಳನ್ನ ಮನಗಳಿಗೆ ತಲುಪಿಸಬೇಕಿದೆ ಎನ್ನುವ ಮಾತಿನೊಂದಿಗೆ ನನಗೆ ಇಷ್ಟೊತ್ತು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು ಮಾ. ನಮಸ್ಕಾರ. ನಮಸ್ತೆ ಮಾ. ಅಕ್ಕ ಮಹಾದೇವಿಯವರ ವಚನಗಳ ಆಳವಾದ ಆಶಯವನ್ನು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಪರಿಚಯಿಸಿದ ಡಾಕ್ಟರ್ ಸುಜಾತಾ ಕಂಬಳಿ ಮೇಡಮ್ ಅವರಿಗೆ ನಮ್ಮ ಆತ್ಮೀಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶರಣ ಬಂಧುಗಳೇ, ಅಭಿಪ್ರಾಯ ಮತ್ತು ಅನಿಸಿಕೆ ಹಂಚಿಕೊಳ್ಳುವ ಸಮಯ. ತಮ್ಮಲ್ಲಿ ಮಾತನಾಡಲು ಇಚ್ಛಿಸುವವರು ಮುಕ್ತವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು. ಮೇಡಮ್ ನಮಸ್ತೆ. ಮೇಡಮ್ ಅಂಬರೀಶ್ ಅಂತ ಹೇಳಿ. ನಮಸ್ತೆ ಸರ್. ನಾನೊಂದು
ಒಂದು ಅನುಮಾನ ಮೇಡಮ್, ಒಂದು ಸಂಶಯ ಒಂದು ಕಾಡ್ತಾ ಇದೆ. ಹಾ. ಯಾಕಂದ್ರೆ ಹೋದ್ಸಲಿ ಇದೇ ಶರಣಯಾನದಲ್ಲಿ ಬೋಂತಾದೇವಿ ಬಗ್ಗೆ ಒಬ್ರು ಮಾತನಾಡಿದ್ರು ಮೇಡಮ್. ಹಾ. ಅವರು ಕೂಡ ದಿಗಂಬರೆ, ಹ್ಮ್. ಅಕ್ಕ ಮಹಾದೇವಿನೂ ಕೂಡ ದಿಗಂಬರೆ. ಹ್ಮ್. ಆತರ ಇನ್ನ ಒಂದಿಬ್ಬರು ಮೂವರು ಕಾಣಿಸ್ತಾರೆ ಮೇಡಮ್ ನಮ್ಗೆ ಈ ಹ್ಮ್. ಶರಣ ಚಳುವಳಿಯಲ್ಲಿ. ಸೊ ಆ ದಿಗಂಬರತ್ವಕ್ಕೆ ಸಂಬಂಧಪಟ್ಟಾಗ ಬೇರೆ ಏನಾದ್ರೂ ಕ್ಲೂಸ್ ಏನಾದ್ರು ಇದಾವ? ಅಲ್ಲ ಅಂದ್ರೆ ದಿಗಂಬರತ್ವ ಅನ್ನುವಂಥದ್ದು ಏನಿದೆಯೋ, ಯಾಕಂದ್ರೆ ನಮಗೆ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಗೆ ಸಂಬಂಧಪಟ್ಟಾಗೆ ಅನೇಕ ಒಂದು ಮಾಹಿತಿ ಸಿಗುತ್ತೆ ಮೇಡಮ್. ಶೂನ್ಯ ಸಂಪಾದನೆ ಆಗಿರ್ಬೋದು, ಮತ್ತೆ ಅಕ್ಕ ಮಹಾದೇವಿಯ ರಗಳೆಯಲ್ಲಾಗಿರ್ಬಹುದು ಸಂಬಂಧಪಟ್ಟ ಸಿಗ್ತವೆ. ಬಟ್ ನಂದು ಇಲ್ಲಿ ಮೂಲ ಅನುಮಾನ ಆ ದಿಗಂಬರತ್ವ ಅನ್ನುವಂಥದ್ದು ಏನಿದೆಯೋ ಅದ್ರ ಹಿನ್ನೆಲೆಯಲ್ಲಿ ಏನಾದ್ರೂ ಒಂದು ಹೇಳ್ಲಿಕ್ಕೆ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ದಾರ ಅಂತ. ಅದು ಅದ್ರ ನನಗೆ ಮುಖಾಂತರ ಹೇಳೋದಂದ್ರೆ ಇಷ್ಟೇ ಸರ್, ಅಂದ್ರೆ ದೇಹದ ಮೇಲೆ ಅವ್ರಿಗೆ ಯಾವುದೇ ವ್ಯಾಮೋಹ ಇಲ್ಲ. ಪ್ರತಿಯೊಬ್ಬರು ದೇಹಕ್ಕೆ ಅಂಟಿಕೊಂಡವ್ರೆ ಲೌಕಿಕ ಜೀವನದಲ್ಲಿ. ಆದ್ರೆ ಆಕೆ ಅದನ್ನ ಮೀರಿದಾಳೆ ಅಂತ ಹೇಳೋದಕ್ಕೆ ದಿಗಂಬರತ್ವವನ್ನ ಆಕೆ ಪಾಲಿಸ್ತಾಳೆ ಹೊರ್ತು ಮತ್ಯಾವುದೇ ಅಲ್ಲ. ಆಕೆ ಹೇಳ್ತಾಳಲ್ಲ, ಅದಕ್ಕೆ ಯಾಕೆ ನೀನು ಉಳಿದ ಕೂದಲನ್ನಾದ್ರೂ ಯಾಕೆ ಮರೆಮಾಚಿದಿ ಅಂದಾಗ ನಿಮಗೆ ನೋವಾಗ್ಬಾರ್ದು ಅಂತಾಳೆ. ಇಲ್ಲ ಅಂದ್ರೆ ಅದು ಕೂಡ ಆಕೆಗೆ ಬೇಕಿರ್ಲಿಲ್ಲ. ಆಕೆಗೆ ಈ ದೇಹ ಒಂದು ಸಮಸ್ಯೆ ಅಲ್ಲವೇ ಅಲ್ಲ, ಉಳಿದವರಿಗೆ ಸಮಸ್ಯೆ. ಹೀಗಾಗಿ ದಿಗಂಬರತ್ವದ ಮುಖಾಂತರ ಅವರು ಎಲ್ಲವನ್ನ ಮೀರಿದ್ದೀವಿ, ಈ ದೇಹವನ್ನ ಮೀರಿದ್ದೀವಿ ಅಂತ ಹೇಳ್ಕೊಳ್ಬೇಕಾಗಿದೆ. ಅಂದ್ರೆ ಹೇಳ್ಕೊಳ್ಳೋದು ಅಲ್ಲ, ಅವ್ರು ಅನುಭವಿಸ್ತಾ ಇದಾರೆ ಅಷ್ಟೇ. ದೇಹ ಭಾವ ಅವ್ರಿಗಿಲ್ಲ. ಮೇಡಮ್ ನಮ್ಮಲ್ಲಿ ತುತ್ತ ತುದಿ ಸರ್ ಅದು ದಿಗಂಬರತ್ವ. ನಮ್ಮಲ್ಲಿ ಈ ಬೆತ್ತಲೆ ಸೇವೆ ಈ ತರ ಆಚರಣೆಗಳಿದಾವೆ ಮೇಡಮ್ ಅಲ್ವಾ? ಹಿಂದೂ ಧರ್ಮದಲ್ಲಿ ಬೆತ್ತಲೆ ಸೇವೆ ಇದಕ್ಕೆ ವ್ಯತಿರಿಕ್ತವಾದದ್ದು. ಅದು ಬೇರೆ. ಅದೇ ಬೆತ್ತಲೆ ಸೇವೆ ಆತರ ಸಮಾಜ ಮಾಡಿಸುವಂತದ್ದು. ಬೆತ್ತಲೆ ಸೇವೆ ತಾವಾಗಿ ಮಾಡುದಲ್ಲ, ಸಮಾಜ ಅಪೇಕ್ಷೆ ಮಾಡುತ್ತೆ. ಆದ್ರೆ ಇಲ್ಲಿ ಸಮಾಜದ ಕಟ್ಟಳೆ ಕೂಡ ಇಲ್ಲ, ಇದು ತಾವೇ ತೆಗೆದುಕೊಂಡ ವೈಯಕ್ತಿಕ ನಿರ್ಧಾರ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಅಂಬರೀಶ್ ಅವರೇ, ಕಟ್ಟುಪಾಡು ಸರ್ ಅದು. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ. ವಚನ ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿಯನ್ನ ಬಿಟ್ರೆ ದಿಗಂಬರತ್ವ ಯಾರಲ್ಲಿಯೂ ಕಂಡು ಬರೋದಿಲ್ಲ. ಇದು ಮೊದಲನೇ ಪಾಯಿಂಟ್. ಪರಿಪೂರ್ಣ ಕಾಣೋದಿಲ್ಲ ಸರ್ ದಿಗಂಬರತ್ವ ಅಕ್ಕನಂತದ್ದು. ಅವರು ಬೊಂತಾದೇವಿ ಅವರ ಒಂದು ಇದನ್ನ ಹೇಳಿದ್ರು. ಬೊಂತಾದೇವಿಯವರು ಆ ಕಂಬಳಿಯನ್ನ ಹೊದ್ದುಕೊಂಡು ಬಂದಂತ ಶರಣೆ ಅವರು. ಅಂದ್ರೆ ಒಂದ್ ಕಡೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಒಂದು ಮುದುಕಿ ಬಹಳ ಕಷ್ಟಪಡ್ತಿರ್ತದೆ ಚಳಿಯಿಂದ. ಅದಕ್ಕಾಗಿ ಅವರು ತಮ್ಮ ಎಲ್ಲ ಉಡುಪುಗಳನ್ನ ಅವಳಿಗೆ ಕೊಟ್ಟು ತಾನು ಕಂಬಳಿಯನ್ನ ಹೊದ್ದು ಕಲ್ಯಾಣಕ್ಕೆ ಬರ್ತಾಳೆ. ಇದು ಮೊದಲೇದು. ಆಮೇಲೆ ಅಕ್ಕ ಮಹಾದೇವಿಯ ಉಡುಪಿನ ಬಗ್ಗೆನೇ ನಮ್ಮಲ್ಲಿ ಒಬ್ರು ಡಾಕ್ಟರ್ ಜ್ಯೋತಿ ಶಂಕರ್ ಅಂತ ಮಾತಾಡಿದ್ರು. ಅವರು ಅಕ್ಕ ಮಹಾದೇವಿಯನ್ನ ಬೆತ್ತಲೆಯಾಗಿ ನೋಡೋದಕ್ಕಿಂತ ಅವರ ದೇಹ ಭಾವವನ್ನ ಅಳಿದಿರ್ತಕ್ಕಂಥ ಒಂದು ಸಂಗತಿಯನ್ನ ನಾವಿಲ್ಲಿ ಕಾಣ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಕ್ಕ ಮಹಾದೇವಿ ಬೆತ್ತಲೆಯಾಗಿ ಬಂದಿಲ್ಲ ಅಂತಕ್ಕಂಥ ಒಂದು ಚರ್ಚೆಗಳು ಬಹಳಷ್ಟು ನಡೀತಾ ಇದ್ದಾವೆ. ಕೆಲವೊಬ್ರು ಹೋಗಿ ಇಲ್ಲಿ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಆ ಮೂರ್ತಿಯನ್ನೇ ತೆಗಿಬೇಕು ಅಂತ ಹೇಳಿ ಅದನ್ನ ಪ್ರತಿಭಟನೆಯನ್ನು ಮಾಡಿದ್ರು. ಆದ್ರೆ ನನಗನ್ಸಿದ ಮಟ್ಟಿಗೆ ಅಕ್ಕ ಮಹಾದೇವಿಯ ಉಡುಪಿನ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ 432 ವಚನಗಳಿವೆ. ಆ ವಚನಗಳೆಲ್ಲ ತತ್ವ ಸಿದ್ಧಾಂತಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ 432 ವಚನಗಳು 432 PhD ಮಾಡ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಕಾಣ್ಬೋದು. ಹಾಗಾಗಿ ಅಕ್ಕ ಮಹಾದೇವ ಉಡುಪಿನ ಭಾವಕ್ಕಿಂತ ಹೆಚ್ಚಾಗಿ ಅಕ್ಕ ಮಹಾದೇವಿಯವರ ತತ್ವ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ನನ್ನ ಅನಿಸಿಕೆ. ಆಮೇಲೆ ಅಕ್ಕ ಮಹಾದೇವಿ ಇವತ್ತು ನಮ್ಮ ಸುಜಾತ ಕೊಂಬಳಿ ಅವರ ಒಂದು ಉಪನ್ಯಾಸ ಬಹಳ ಅರ್ಥಪೂರ್ಣವಾದಂತಹ ಒಂದು ಉಪನ್ಯಾಸ. ಅಂಬರೀಶ್ ಅವರೇ, ತಮ್ಗೆ ಉತ್ತರ ಸಿಕ್ತು ಅಂತ ನನ್ನ ಅನಿಸಿಕೆ. ಅಲ್ಲ ಓಕೆ ಸರ್, ಅರ್ಥ ಆಯ್ತು. ಅಲ್ಲ ನಾನು ಅನ್ಕೊಂಡಿದ್ದು ಆತರ ಏನಾದ್ರೂ ನಮ್ಗೆ ಹೇಳೋದಕ್ಕೆ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ರನೋ ಅನ್ನೋದಷ್ಟೇ. ನನಗೆ ಬಟ್ಟೆ ಸಮಸ್ಯೆ ಅಲ್ಲ ಸರ್, ಮತ್ತ ಆ ರೀತಿ ಏನಾದ್ರು ಅಂತ ಅಷ್ಟೇ. ಇರ್ಲಿ ತಮ್ಮ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಆದ್ರೆ ಅದಕ್ಕೆ ಉತ್ತರ ಏನು ಅಂತಂದ್ರೆ, ಇನ್ಸ್ಟೆಡ್ ಆಫ್ ಲುಕಿಂಗ್ ಅಟ್ ಅಕ್ಕ ಮಹಾದೇವಿ ಆಸ್ ಎ ಕ್ಲಾಸ್ಲೆಸ್, ವಿ ಹ್ಯಾವ್ ಟು ರಿಸರ್ಚ್ ಸಮಥಿಂಗ್ ಅಬೌಟ್ ಅವರ್ ಟೆನೆಟ್ಸ್ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಇನ್ನ ಸುಜಾತ ಕೊಂಬಳಿ ಅವರ ಉಪನ್ಯಾಸಕ್ಕೆ ಬರೋದಾದ್ರೆ,
ಸುಮಾರು 10 ವಚನಗಳ ಮೂಲಕ ಸತಿಪತಿ ಭಾವವನ್ನ ನಮ್ಮೆದುರಿಗೆ ತೆರೆದಿಟ್ಟರೆ. ಸತಿಪತಿ ಭಾವ ಅನ್ನೋದನ್ನೇ ಅದೊಂದು ವಚನ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಅದ್ಭುತವಾದಂಥ ತತ್ವ ಸಿದ್ಧಾಂತ. ಅಂಗವೇ ಪತಿ, ಲಿಂಗವೇ ಸತಿ ಅಂತಕ್ಕಂಥದ್ದು. ಲಿಂಗಾಂಗ ಸಾಮರಸ್ಯ ಅಂದ್ರೆ ಅಂಗ ಮತ್ತು ಲಿಂಗ ಎರಡು ಒಂದಾಗಬೇಕು. ಅಂತರಂಗ ಬಹಿರಂಗದ ಆ ತಾದಾತ್ಮ್ಯತೆ ಏನಿದೆಯಲ್ಲ, ಅದು ವಚನ ಸಾಹಿತ್ಯದ ಒಂದು ಅದ್ಭುತವಾದಂಥ ಕೊಡುಗೆ ಅದು. ಇನ್ನು ತಾವು ಹೇಳಿದ್ರಿ, ಚೆನ್ನಮಲ್ಲಿಕಾರ್ಜುನನಿಗೆ ವಿಳಾಸವನ್ನ ಕೊಟ್ಟಾಕೆ ಅಕ್ಕ ಮಹಾದೇವಿ ಅಂದ್ರೆ ಅದೊಂದು ಜಗದ ಬೆಳಕು, ಶಿವನ ಪ್ರಕಾಶ ಅಂತ ಅವಳು ಒಂದು ವಚನವನ್ನ ಹೇಳ್ತಾಳೆ. ಅಂದ್ರೆ ಲಿಂಗಾಂಗ ಸಾಮರಸ್ಯದ ಬಗ್ಗೆ ಎಷ್ಟು ಅದ್ಭುತವಾದಂತ ಒಂದು ಪರಿಕಲ್ಪನೆ ಇತ್ತು ಅಂತಕ್ಕಂಥದ್ದನ್ನ, ಅರ್ಥ ಸನ್ಯಾಸಿಯಾದಡೇನೆಯ ಆಭಂಗದಿಂದ ಬಂದಡು ಕೊಳದಿರಬೇಕು, ರುಚಿ ಸನ್ಯಾಸಿಯಾದಡೇನೆಯ ಜಿಹ್ವೆಯ ಮನೆಯಲ್ಲಿಯೂ ಮಧುರವ ನರಿಯದಿರಬೇಕು. ಸಾಧ್ಯನಾ ಇದು ಅಂತ? ಅಂದ್ರೆ ನಾವು ಇಲ್ಲಿ ಬೇಕರಿ ಎದುರುಗಡೆ ಹೋಗ್ಬೇಕಾದ್ರೆ ಸ್ವೀಟ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ, ಅಂಥದ್ರಲ್ಲಿ ತಿಂದ್ರೂ ಕೂಡ ಆ ಮಧುರವನ್ನ ಅರಿಯಲಿರಂತ ಒಂದು ಭಾವ. ಸ್ತ್ರೀ ಸನ್ಯಾಸಿಯಾದಡೆನ ಜಾಗೃ ಸ್ವಪ್ನ ಸುಷುಪ್ತಿಯಲ್ಲಿಯೂ ತಟ್ಟಿಲ್ಲದಂತಿರಬೇಕು. ಎಂಥ ಅದ್ಭುತವಾದಂಥ ತತ್ವ ಸಿದ್ಧಾಂತ. ನಾವು ಹೇಳ್ಬೋದು, ನಾನು ಸ್ತ್ರೀ ಸನ್ಯಾಸಿ ಆಗಿದ್ದೀನಿ, ನನಗೇನು ಬೇಡ ಅಂತ. ದಿಗಂಬರಿ ಆದಡೆಯ ಮನಬತ್ತಲೆ ಇರಬೇಕು. ಇದು ಅದ್ಭುತವಾದಂಥ ಪರಿಕಲ್ಪನೆ. ಪ್ರೊಫೆಸರ್ ಅಂಬರೀಷ್ ಅವರಿಗೆ ಉತ್ತರ ಸಿಗ್ಬೋದು ಇದ್ರಲ್ಲಿ ಅಂತ. ದಿಗಂಬರಿ ಆದಡೆಯ ಮನಬತ್ತಲೆ ಇರಬೇಕು. ಮನಬತ್ತಲೆ ಆಗೋದು ಯಾವಾಗ? ಗುರುವಿನ ಮುಂದೆ. ನನಗೇನು ಗೊತ್ತಿಲ್ಲ ಗುರುವೇ ಹೇಳ್ಕೊಡಿ ಅಂದಾಗ ಆ ಗುರುಗೆ ಬಹಳ ಖುಷಿ ಆಗ್ತದೆ. ಅಂದ್ರೆ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಯು ಕ್ಯಾನ್ ಸ್ಪೀಕ್. ಇದು ದಿಗಂಬರತ್ವ. ಅಕ್ಕ ಮಹಾದೇವಿಯ ದಿಗಂಬರತ್ವ ಅಂದ್ರೇನೆ ಚೆನ್ನಮಲ್ಲಿಕಾರ್ಜುನನಲ್ಲಿ ಗುರುವನ್ನ ಕಾಣ್ತಕ್ಕಂಥದ್ದು. ಇಂತಿ ಚತುರ್ವಿಧದ ಹೊಲವನೇರಿದೆ ವೃಥಾ ಕೆಟ್ಟರು ಕಾಣ ಚೆನ್ನಮಲ್ಲಿಕಾರ್ಜುನ. ಇದಕ್ಕಿಂತ ಹೆಚ್ಚಿಗೆ ಶರಣ ಸತಿ ಲಿಂಗಪತಿ ಭಾವವನ್ನ ತಿಳಿಸೋದು ಬಹುಶಃ ಸುಜಾತ ಕೊಂಬಳಿ ಅಂತ ಅವ್ರಿಗೇನೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಬಹಳ ಅದ್ಭುತವಾದಂಥ ಇನ್ನೊಂದು ವಚನ ಇದೆ, ಎನ್ನ ನಾಲಗೆಗೆ ಬಪ್ಪ ರುಚಿ ನಿಮಗರ್ಪಿತ. ಅಕ್ಕ ಮಹಾದೇವಿ ವಚನಗಳಲ್ಲಿರ್ತಕ್ಕಂಥ ತತ್ವ ಸಿದ್ಧಾಂತವನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ವಚನಗಳ ಮೂಲಕವೇ. ಎನ್ನ ನಾಲಗೆಗೆ ಬಪ್ಪ ರುಚಿ ನಿಮಗರ್ಪಿತ, ಎನ್ನ ನಾಸಿಕಕ್ಕೆ ಬಪ್ಪ ಪರಿಮಳ ನಿಮಗರ್ಪಿತ, ಎನ್ನ ಕರ್ಣಕ್ಕೆ ಬಪ್ಪ ಶಬ್ದ ನಿಮಗರ್ಪಿತ, ಎನ್ನ ನೇತ್ರಕ್ಕೆ ಬಪ್ಪ ರೂಪು ನಿಮಗರ್ಪಿತ, ಎನ್ನ ಕಾಯಕ್ಕೆ ಬಂದ ಸುಖ ನಿಮಗರ್ಪಿತ, ಚೆನ್ನಮಲ್ಲಿಕಾರ್ಜುನ ನಿಮಗರ್ಪಿಸದ ಮುನ್ನ ಮುಟ್ಟಲೆಮ್ಮನಯ್ಯ. ಇದಕ್ಕಿಂತ ದೊಡ್ಡ ಸತಿಪತಿ ಭಾವ ಬೇರೆ ಯಾರು ಹೇಳಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಚಿಂತನೆ ನಮ್ಗೆ ಕಾಡ್ತದೆ. ಅಕ್ಕ ಮಹಾದೇವಿಯ ತತ್ವ ಸಿದ್ಧಾಂತಗಳನ್ನ ಇವತ್ತು ಅದ್ಭುತವಾಗಿ ಶರಣಸತಿ ಲಿಂಗಪತಿ ಈ ಸಬ್ಜೆಕ್ಟನ್ನೇ ಒಂದು ಬಹಳ ಅದ್ಭುತವಾಗಿ ನಮ್ಮ ಶಿವಮೊಗ್ಗದ ಬಸವ ಕೇಂದ್ರದ ಪೀಠಾಧಿಪತಿಗಳಾದಂಥ ಮರಳ ಸಿದ್ಧ ಸ್ವಾಮೀಜಿಯವರು, ಬಸವ ಮರಳ ಸಿದ್ಧ ಸ್ವಾಮೀಜಿಯವರು ಬಹಳ ಅದ್ಭುತವಾದಂಥ ಒಂದು ಪರಿಕಲ್ಪನೆಯನ್ನ ಸತೀಶ್ ಲಿಂಗಪತಿಯ ಬಗ್ಗೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಅಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ರು. ಇವೆರಡೂ ವಚನಗಳನ್ನ ಅವರು ಸುಮಾರು 7 ನಿಮಿಷ ಅವರು ಮಾಡಿದ್ರು. ಒಟ್ಟಾರೆ ಇವತ್ತಿನ ಉಪನ್ಯಾಸ ಶರಣಸತಿ ಲಿಂಗಪತಿ ಭಾವ ಏನಿದೆಯಲ್ಲ, ಅದನ್ನ ಅದ್ಭುತವಾದಂಥ ಚಿತ್ರಣದ ಮೂಲಕ 10-12 ವಚನಗಳ ಮೂಲಕ ಚಿತ್ರಣ ಮಾಡಿಕೊಟ್ಟಿದ್ದೀರಿ ಮೇಡಮ್. ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಪ್ರೊಫೆಸರ್ ಅಂಬರೀಷ್ ಅವ್ರಿಗೂ ಕೂಡ ಧನ್ಯವಾದಗಳು. ಯಾಕಂದ್ರೆ ಇಂಥ ಚಿಂತನೆಗಳು ಚರ್ಚೆ ಆದಷ್ಟು ಅದರ ಹೊಳಪು ಹೆಚ್ಚುತ್ತದೆ. ಅಂಬರೀಷ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಅಂಬರೀಶ್ ಸರ್ ಅವರಿಗೆ. ಮತ್ತೆ ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳುವವರಿದ್ದರೆ ಹಂಚಿಕೊಳ್ಳಬಹುದು. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ ಶಿವಾನಂದ ಸರ್, ಮಾತಾಡಿ. ಏನಿಲ್ಲ ರೀ, ಅಕ್ಕ ಮಹಾದೇವಿ ಒಂದು ವಚನ ಹೇಳ್ಬಿಡ್ತೀನಿ ಮೇಡಮ್ ಅವ್ರನ್ನ. ಸರ್. ಹಸಿವೆ ನಿಲ್ಲು ನಿಲ್ಲು, ತ್ರೆಷೆಯೇ ನಿಲ್ಲು ನಿಲ್ಲು, ನಿದ್ರೆಯೇ ನಿಲ್ಲು ನಿಲ್ಲು, ಚನ್ನಮಲ್ಲಿಕಾರ್ಜುನ ಒಲವಿನ ಓಲೆಯನ್ನು ತೆಗೆದುಕೊಂಡು ಹೋಗಿನಿ, ನಿಲ್ಲು ನಿಲ್ಲು ಹಸಿವೆ ನಿಲ್ಲು ನಿಲ್ಲು. ಇದು ಒಂದು ವಚನ ಮೇಡಮ್ ಅವ್ರು ನನಗೆ ಹೇಳಿದ್ದೀನಿ. ಈ ವಚನದ ಅರ್ಥ ಅಂದ್ರೆ ಅಕ್ಕ ಮಹಾದೇವಿಯ ಎಲ್ಲಾ ದೇಹದ ಕಾಮನೆಗಳು, ಆಸೆಗಳು, ನಿದ್ರೆಗಳನ್ನ ಎಲ್ಲಾ ಕಳೆದಂತೆ ಭಾವರಿ. ಆಮೇಲೆ ಇನ್ನೊಂದು ವಚನದಲ್ಲಿ ಅಕ್ಕ ಮಹಾದೇವಿ ಎಮ್ಮೆಗೊಂದು ಚಿಂತೆ, ಸಮಗಾರನಿಗೆ ಒಂದು ಚಿಂತೆ, ಎನಗೆ ಎನ್ನ ಒಡೆಯ ಚನ್ನ ಮಲ್ಲಿಕಾರ್ಜುನ ಒಲಿಯನೋ ಒಲಿಯದಿರುವನೇ ಚಿಂತೆ. ಮರುಳೆ ಬಿಡು ನನ್ನ ಸೀರೆಯ ಅಸರಗನ್ನು,
ಚನ್ನ ಮಲ್ಲಿಕಾರ್ಜುನ ಒಲೆಯನೋ ಒಲೆಯದಿರುವನೋ ಚಿಂತೆ, ಎಮ್ಮೆಗೊಂದು ಚಿಂತೆ ಸಮಗಾರನಿಗೆ ಒಂದು ಚಿಂತೆ. ಇದು ಒಂದು ಅಕ್ಕಮಾದಿ ವಚನ ಅವಳ ವೈರಾಗ್ಯ ಭಾವದ ಒಂದು ಸ್ಫೂರ್ತಿಯಾಗಿ ತೋರ್ಪಡ್ತದ್ರಿ ಮೇಡಮ್. ಅವಾಗ 12ನೇ ಶತಮಾನದಲ್ಲಿ ವಚನಕಾರರಲ್ಲಿ ದಿಗಂಬರತ್ವ ಇತ್ತು ಅಥವಾ ದಿಗಂಬರತ್ವ ಇಲ್ಲ ಅನ್ನಕ್ಕೆ ಪುರಾವೆಗಳು ನನಗಂಕರ ಅಷ್ಟು ಲಭ್ಯ ಆಗಿಲ್ಲ ಮೇಡಮ್. ಅದಕ್ಕೆ ತಮ್ಮಲ್ಲಿ ಏನಾದ್ರೂ ಇನ್ನೊಂದ್ ಸ್ವಲ್ಪ ಸವಿಸ್ತಾರವಂತ ಮಾಹಿತಿ ಇದ್ರೆ ಒದಗಿಸ್ರೆ ತುಂಬಾ ಚೆನ್ನಾಗಿರ್ತದೆ. ದಿಗಂಬರತ್ವ ಆಕೆ ವಚನಗಳಲ್ಲಿಯೇ ವ್ಯಕ್ತವಾಗುವಂತದ್ದು. ಅಂದ್ರೆ ಸರ್ ಹೇಳಿದ್ರ ಆಗ್ಲೇ ಮನ ಬೆತ್ತಲಾಗಬೇಕು ಅಂತ. ನಾವು ಆ ದೃಷ್ಟಿಯಿಂದ ನೋಡ್ಬೇಕೆ ಹೊರತು ಆಕೆ ಬೆತ್ತಲಾಗಿದ್ಲಾ ಇಲ್ವಾ ಅನ್ನೋದು ನಮಗೆ ವ್ಯಕ್ತಿಗಿಂತ ನಮಗೆ ವ್ಯಕ್ತಿತ್ವ ಮುಖ್ಯ ಅನ್ನೋದನ್ನ ನಾವು ವಿಚಾರ ಮಾಡಿದಾಗ ದಿಗಂಬರತ್ವ ಒಂದು ಸಮಸ್ಯೆ ಆಗೋದಿಲ್ಲ. ಆಕೆ ಅದನ್ನ ಹೇಳಿದ್ನಲ್ಲ, ದೇಹಭಾವ ಮೀರ್ಬೇಕು ಅಂದ್ಕೊಂಡು ತಾನೇ ವೈಯಕ್ತಿಕವಾಗಿ ತೆಗೆದುಕೊಂಡ ನಿರ್ಧಾರ. ಅದ್ರಲ್ಲೂ ಕೂಡ ಕೌಶಿಕನ ಒಂದು ಉಪಟಳವನ್ನ ಮೀರೋದಕ್ಕೆ ಅವನು ಯಾಕೆ ಆಕೆಯನ್ನ ಬಯಸಿದ್ದ? ದೇಹ ಇದ್ದದ್ರಿಂದ, ಆ ದೇಹವನ್ನ ಆಕೆ ರಕ್ಷಿಸಿಕೊಂಡಿದ್ರಿಂದ ಅವನು ಆಕೆಯನ್ನ ಬಯಸ್ತಾ ಇದ್ದ. ಯಾವಾಗ ಆಕೆ ಅವನೆದುರು ವಿವಸ್ತ್ರಳಾದಳೋ ಅವನಿಗೂ ಕೂಡ ಅದು ತಪ್ಪು ಅಂತ ಅನ್ಸಿರ್ಬೇಕು. ಅದಕ್ಕೆ ಆಕೆ ದಿಗಂಬರೆ ಆಗಿರ್ಬೋದು. ಅದನ್ನ ನಾವು ಸಂಶೋಧನೆ ಮಾಡಿ ಹೀಗೆ ದಿಗಂಬರಳಾದ್ಲಾ ಇಲ್ಲ ಅನ್ನೋದು ಮುಖ್ಯ ಅಲ್ಲ ನಮಗೆ. ಆ ಭಾವನೆ, ಅದ್ರ ಹಿಂದಿರೋ ಭಾವನೆ ಮುಖ್ಯ ಆಗ್ತಾ ಇದೆ. ಹಾ ಮೇಡಮ್, ಓಕೆ ಮೇಡಮ್. ವಚನಗಳ ಮೂಲಕನೇ ನಮ್ಗೆ ಅರ್ಥ ಆಗಿಬಿಡುತ್ತೆ ಮೇಡಮ್. ಹೌದೌದು. ಇಡೀ ಆಕೆಯ ಬದುಕು ವಚನಗಳ ಮುಖಾಂತರನೇ ನಮಗ್ ಗೊತ್ತಾಗೋದು. ಆರಂಭ ಬಾಲ್ಯ, ಆಮೇಲೆ ಆಕೆಯ ಯೌವನ, ಕಡೆಗೆ ಆಕೆ ಕದಳಿಯಲ್ಲಿ ಲಯವಾಗುವುದು, ಎಲ್ಲವೂ ಕೂಡ ನಮಗೆ ವಚನಗಳೇ ಒಂದು ಕಾದಂಬರಿಯಂತೆ ನಿರೂಪಿಸ್ಕೊಂಡು ಹೋಗ್ಬಿಡುತ್ತೆ ಆಕೆಯ ಬದುಕನ್ನ. ನಾನು ಅದನ್ನೇ ಹೇಳಿದ್ದೇನೆ ಮೇಡಮ್. ಬಹಳ ಮಂದಿ ನನಗ ಪ್ರಶ್ನೆ ಕೇಳ್ತಾ ಇದ್ರು, ಅಕ್ಕ ಮಹಾದೇವಿ ದಿಗಂಬರಿ ಆಗಿದ್ದಳು ಇಲ್ಲ ಅಂತ ಹೇಳ್ತೀರಿ, ಏನೋ ಸ್ಪಷ್ಟೀಕರಣ ಕೊಡ್ರಿ ಅಂತ ಹೇಳ್ತಾರ. ಅಕ್ಕ ಮಹಾದೇವಿ ದಿಗಂಬರಿ ಇದ್ದಳು ಬಿಟ್ಟು ಪ್ರಶ್ನೆ ಅಲ್ಲ, ಅವಳ ಭಾವ, ಅವಳ ವೈರಾಗ್ಯ ಇದೆಯಲ್ಲ, ಅದು ದಿಗಂಬರತ್ವವನ್ನು ಮೀರಿದ್ವು ಅಂತ ಹೇಳ್ಬಿಟ್ಟಿನಿ. ನಿಜ. ತುಂಬಾ ಧನ್ಯವಾದಗಳು ಎಲ್ಲರಿಗೂ, ತುಂಬಾ ಧನ್ಯವಾದಗಳು. ಪ್ರೊಫೆಸರ್ ಶಿವಾನಂದ್ ಅವರೇ, ಇದು ಅನುಭವ ಮಂಟಪದಲ್ಲಿ ಇದು ಆಗ್ಬೇಕಾದ್ರೆ ಮಡಿವಾಳ ಮಾಚಿದೇವರು ಒಂದು ವಚನವನ್ನ ಸಿಗ್ತದೆ ನಮಗೆ. ಕಾಮಿಯಾಗಿ ನಿಕಾಮಿಯಾದಳು, ಸೀಮೆಯಲ್ಲಿದ್ದು ನಿಸ್ಸೀಮಳಾದಳು, ಭವಿಯ ಸಂಘ ತೊಳೆದು ಭವಬಾಧೆಯ ಹರಿದಳು, ಬಸವಣ್ಣ ಗತಿಯೆಂದು ಬರಲು ನಾನು ಮಡಿಯ ಹಾಸಿದೆ. ಎಂತ ಅದ್ಭುತವಾದಂಥ ವಚನವನ್ನ ಮಡಿವಾಳ ಮಾಚಿದೇವರು ಹೇಳ್ತಾರೆ. ಹಾಗೇನೆ ಆ ಸಂವಾದ ನಡೆದಿರುವ ಕೊನೆಯಲ್ಲಿ ಬಸವಣ್ಣವರು ಒಂದು ಮಾತನ್ನ, ಎನ್ನ ಹೆತ್ತ ತಾಯಿ ಅಕ್ಕ ಮಹಾದೇವಿಯ ನಿಲವ ನೋಡಯ್ಯ ಅಂತ. ಅಂದ್ರೆ ಅದರಲ್ಲಿ ಬಸವಣ್ಣವರು ಕೂಡ ಹೇಳ್ತಾರೆ, ಎಲ್ಲ ದೇಹ ಭಾವನ್ನ ತ್ಯಜಿಸಿದವಳು, ನಿರ್ವಸ್ತ್ರ ನಿಂತಾಗಳು ಕೂಡ ನಾವು ನೋಡುವ ಭಾವ ಏನಿದೆ ಅದರಲ್ಲಿ ಕಾಮವನ್ನು ನಾವು ಕಾಣೋದಿಲ್ಲ ಅಂತಕ್ಕಂಥ ಮಾತನ್ನ ಬಸವಣ್ಣವರು ಕೂಡ ಹೇಳ್ತಾರೆ. ಅಂದ್ರೆ 770 ಅಮರಗಣಗಳು ಅನುಭವ ಮಂಟಪದಲ್ಲಿ ಅವಳನ್ನ ನೋಡಿದ್ರು ಕೂಡ ಕಾಮವಾಸನೆ ಎಲ್ಲ ಒಬ್ಬರಲ್ಲೂ ಇರಲಿಲ್ಲ. ಅಂಥ ಒಂದು ದಿವ್ಯ ತತ್ವ ಸಿದ್ಧಾಂತವನ್ನು ಅಕ್ಕ ಮಹಾದೇವಿ ಹೊಂದಿದ್ಲು ಅನ್ನೋದನ್ನ ಬಸವಣ್ಣವರ ವಚನದಲ್ಲಿ ಕೂಡ ನಾವು ಕಾಣಬಹುದು. ಅಂದ್ರೆ ಆ ದಿಗಂಬರತ್ವವನ್ನ ಮೀರಿ ನಿಂತಾಕೆ ಅಕ್ಕ ಮಹಾದೇವಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದು ಬಸವಣ್ಣವ್ರ ವಚನಗಳಲ್ಲಿ ಅಂತ ನನ್ಗೆ ಅನಿಸಿಕೆ. ಥ್ಯಾಂಕ್ ಯು ಸರ್ ಪ್ರೊಫೆಸರ್ ಶಿವಾನಂದ್ ಅವರು. ನಮಸ್ಕಾರ ಸರ್, ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಪ್ರೊಫೆಸರ್ ಶಿವಾನಂದ ಸರ್ ಅವರಿಗೆ. ಮತ್ತೆ ಯಾರಾದ್ರೂ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಳ್ಳುವವರಿದ್ದರೆ ಮಾತಾಡಬಹುದು. ಮೇಡಮ್, ಬಸವಣ್ಣವರ ವಚನವನ್ನ ಹೇಳ್ಬಿಡ್ತೀನಿ. ಕಾಯದ ಲಜ್ಜೆಯ ಕಲ್ಪಿತವ ಕಳೆದು, ಜೀವ ಲಜ್ಜೆಯದ ಮೋಹವನಳಿದು, ಮನದ ಲಜ್ಜೆಯ ನೆನಹ ಸುಟ್ಟು ಭಾವಕೂಟ ಬೆತ್ತಲೆಯೆಂದರಿದು. ಇದು ಬಸವಣ್ಣವರು ಹೇಳ್ತಕ್ಕಂಥ ವಚನ. ತವಕದ ಸ್ನೇಹ ವ್ಯವಹಾರಕ್ಕೆ ಹೋಗುದು, ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿಯ ನಿಲವ ನೋಡಯ್ಯ ಅಂತಕ್ಕಂಥ ವಚನವನ್ನ ಬಸವಣ್ಣವ್ರು ಬರೀತಾರಂದ್ರೆ, ಆ ದೇಹ ಭಾವನ್ನ ಅಳಿದು ಕೊಟ್ಟರು ಕೂಡ, ದಿಗಂಬರತ್ವವನ್ನು ಪಡೆದ್ರು ಕೂಡ ಅಕ್ಕ ಮಹಾದೇವಿಯಲ್ಲಿ ನಾವು ಅಂತ ದೃಷ್ಟಿಯಿಂದ ನೋಡದೇ ಇರತಂತ ತತ್ವವನ್ನ ಅಕ್ಕ ಮಹಾದೇವಿ ಹೊಂದಿದ್ಲು ಅಂತಕ್ಕಂಥದ್ದನ್ನ ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ.
ಧನ್ಯವಾದಗಳು ವಿಜಯಕುಮಾರ್ ಕಮ್ಮಾರ್ ಸರ್ ಅವರಿಗೆ. ಅದ್ಭುತವಾದ ಒಂದು ವಚನದ ಮೂಲಕ ನಮ್ಗೆಲ್ಲರಿಗೂ ಒಳ್ಳೆ ಜ್ಞಾನವನ್ನ ನೀಡಿದ ಸರ್ ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಶರಣ ಬಂಧುಗಳೇ, ಇವತ್ತಿನಿಂದ ನಾನು ಫೀಡ್ಬ್ಯಾಕ್ ಫಾರ್ಮ್ ಕಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಅದನ್ನ ಫಿಲ್ ಮಾಡಿ ಕಳಿಸಿ. ನಂತರ ಸಮಾರೋಪ ದಿನ ನಾವು ಪ್ರಮಾಣ ಪತ್ರ ವಿತರಿಸಲಿಕ್ಕೆ ಸುಲಭವಾಗುತ್ತೆ. ಮತ್ತೆ ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವವರಿದ್ದರೆ ಮಾತನಾಡಬಹುದು. ಶರಣಾರ್ಥಿ ಶಬನ ಮೇಡಮ್ ಅವ್ರಿಗೆ. ಶರಣಾರ್ಥಿ ಇಂದ್ರಮ್ಮ ಮಾತಾಡಿ. ಇಲ್ಲ, ಇವತ್ತು ಖಂಡಿತ ದೀರ್ಘವಾದ ಚರ್ಚೆ ನಡೆದಿದೆ ವಚನಗಳ ಬಗ್ಗೆ. ನಮ್ಮ ಹೌದು ವಚನ ಸಾಹಿತ್ಯ ಫೌಂಡೇಶನ್ ಅವ್ರು ಆಗ್ಬೋದು, ಮಠಪತಿ ಸರ್, ಬಸವಣ್ಣಯ್ಯ, ಶಿವಾನಂದರ್ ಪ್ರೊಫೆಸರ್ ಅವ್ರು ಸಹ ಇರ್ಬೋದು. ಇಲ್ಲ, ಆ ಒಂದು ವಚನಗಳ ಬಗ್ಗೆ ಅಕ್ಕ ಮಹಾದೇವಿ ವಚನಗಳ ಬಗ್ಗೆ ದೀರ್ಘವಾದ ಒಂಥರ ಚರ್ಚೆಗಳನ್ನ ನಡೆದು ಅದಕ್ಕೆ ಆ ಒಂದು ಮೇಡಮ್ ಅವರು ತುಂಬಾ ಚೆನ್ನಾಗಿ ಒಂದು ಆ ವಚನಗಳ ಮೂಲಕ ಅಕ್ಕ ಮಹಾದೇವರ ಬಗ್ಗೆ ಒಂದು ನಡೆಸ್ಕೊಟ್ಟಿದ್ದಾರೆ. ಆ ಒಂದು ಉಪನ್ಯಾಸ ನಿಜವಾಗೂ ಒಂದು ಜ್ಞಾನ ದಾಸೋಹ ಇಂಥದ್ದು ತುಂಬಾ ಇದೆ. ಅಕ್ಕ ಮಹಾದೇವಿನ ವಚನಗಳಿಗೆ ಆಳಕ್ಕೆ ಕೇಳಿದ್ರೆ, ತುಂಬಾ ಆ ಒಂದು ಯೋಚನೆ ಮಾಡಿದ್ರೆ, ತುಂಬಾ ಆಳವಾದ ಒಂದು ಅಧ್ಯಯನ ಮಾಡಿದ್ರೆ ಆ ವಚನಗಳಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಇವತ್ತು ಆ ಸರ್ ಅವರ ವಚನಗಳ ಮೂಲಕ ಮೇಡಮ್ ಅವ್ರು ಆಗ್ಬೋದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಅಂದ್ರೆ ಇವತ್ತಿನ ವಿಷಯನೇ ಹಾಗಿತ್ತು. ಅಕ್ಕ ಮಹಾದೇವಿ ಅವ್ರ ಬಗ್ಗೆ ಮಾತನಾಡುವುದು ಅಷ್ಟು ಆಳವಾದ ವಿಷಯಗಳಿದೆ ಅಂದ್ರೆ ಅದು ಯಾವತ್ತಿಗೂ ಮುಗಿಯದ ಅಧ್ಯಯನ. ಹಾಗಾಗಿ ಚರ್ಚೆ ಅಂತ ಹೇಳಿದ್ರೆ ಇನ್ನು ಸಮಯ ಹೆಚ್ಚಾಗಿ ತಗೊಳುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಯಾರಾದ್ರೂ ಮಾತನಾಡುವವರಿದ್ದರೆ ಮಾತಾಡಬಹುದು. ಇನ್ನು ಒಂದು 3 ನಿಮಿಷ ಇದೆ. ಇಲ್ಲಾಂದ್ರೆ ನಾವು ಕಾರ್ಯಕ್ರಮವನ್ನ ವಂದನಾರ್ಪಣೆ ಮೂಲಕ ಮುಗಿಸಬಹುದು. ಓಕೆ, ಯಾರು ಇಲ್ಲ ಅನ್ಕೊಂತೀನಿ. 2 ನಿಮಿಷ ಇದೆ. ವಂದನಾರ್ಪಣೆ ಪ್ರಾರಂಭಿಸೋಣ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಶರಣರ ಆಶಯದಂತೆ ಇಂದಿನ ಶರಣೆ ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಸತಿಪತಿ ಭಾವ ವಿಷಯವನ್ನ ಅರ್ಥಪೂರ್ಣವಾಗಿ ಮಂಡಿಸಿದ ಡಾಕ್ಟರ್ ಸುಜಾತಾ ಕುಂಬಳಿ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಧನ್ಯವಾದಗಳು ಅವಕಾಶ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು ಶಬಾನಾ ಮೇಡಮ್. ಧನ್ಯವಾದಗಳು ಕುಮಾರ್ ಸರ್ ಅವ್ರಿಗೂ ಕೂಡ. ತಮ್ಮ ಅಮೂಲ್ಯ ಸಮಯವನ್ನ ನಮ್ಮನ್ನ ಮೀಸಲಿಟ್ಟು ಅತ್ಯುತ್ತಮ ಜ್ಞಾನ ದಾಸೋಹವನ್ನ ಬಳಸಿದ್ದೀರಾ. ತಮಗೆ ನಮ್ಮೆಲ್ಲ ಶರಣ ಬಂಧುಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ ಮೇಡಮ್ ಅವರಿಗೆ ಹಾಗೂ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅವರಿಗೂ ಗೌರವಪೂರ್ವಕ ವಂದನೆಗಳನ್ನ ಅರ್ಪಿಸುತ್ತಿದ್ದೇನೆ. ಹಾಗೆ ವಿಚಾರ ಮಂಥನಕ್ಕೆ ಸಾಕ್ಷಿಯಾದ ಎಲ್ಲಾ ಶರಣ ಬಂಧುಗಳು, ಅಧ್ಯಾಪಕರು, ಸಂಶೋಧಕರು, ವಿದ್ಯಾರ್ಥಿ ಬಳಗಕ್ಕೆ, ಜೊತೆಗೆ ಸಂಯೋಜಕರಿಗೆ, ಈ ಕಾರ್ಯಕ್ರಮ ಆಯೋಜಕರಿಗೂ, ಸಹಯೋಗ ನೀಡಿದ 7 ಸಂಸ್ಥೆಗಳಿಗೂ ನಮ್ಮ ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹಾಗೆಯೇ ಆನ್ಲೈನ್ ಮೂಲಕ ಭಾಗವಹಿಸಿ ಈ ಜ್ಞಾನ ದಾಸೋಹವನ್ನು ಸಾರ್ಥಕಗೊಳಿಸಿದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು. ವಚನದ ಬೆಳಕು ನಮ್ಮ ವಿಚಾರದಲ್ಲಿ, ವಿಚಾರದ ಬೆಳಕು ನಮ್ಮ ಆಚಾರದಲ್ಲಿ, ಆಚಾರದ ಬೆಳಕು ನಮ್ಮ ಬದುಕಲ್ಲಿ ಮೂಡಲಿ ಎಂಬ ಆಶಯದೊಂದಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಶುಭರಾತ್ರಿ.